ಕೊನೆಗೆ ವೇದವ್ಯಾಸ ದೇವರು ಅಶ್ವತ್ಥಾಮಾಚಾರ್ಯ ಹೇಳ್ತಾರೆ, ನಿನ್ನ ತಲೆಯಲ್ಲಿ ನೈಸರ್ಗಿಕವಾದ ಒಂದು ಮಣಿ ಇದೆ, ಅದು ಇರುವಷ್ಟು ಕಾಲ ಹಸಿವೆ ಆಗೋದಿಲ್ಲ, ಬಾಯಾರಿಕೆ ಆಗೋದಿಲ್ಲ, ಮುಪ್ಪಿಲ್ಲ, ಶ್ರಮ ಇಲ್ಲ, ಅಂಥ ವಿಚಿತ್ರವಾದ ಮಣಿ. ಆ ಮಣಿಯನ್ನ ಇಂಥ ಕೆಲಸ ಮಾಡಿದ್ದಕ್ಕೆ, ಪಾಂಡವರ ಮಕ್ಕಳನ್ನೆಲ್ಲ ಸಂತತಿಯನ್ನ ನಾಶಪಡಿಸಿದ್ದಕ್ಕೆ, ಅದು ಮಲಗಿದಾಗ ಹೋಗಿ ಇದು ನೈಸರ್ಗಿಕವಾದ ಮಣಿಯನ್ನ ಕಿತ್ತಿಕೊಡು. ಮತ್ತು ಬ್ರಹ್ಮಚರ್ಯ ಕಳ್ಕೊಂಡದ್ರಿಂದ ಆ ಮಣಿ ಇನ್ನಿರಬಾರ್ದು. ಈ ರೀತಿ ಮಾತು ಹೇಳಿದ್ರಿಂದ, ಒಪ್ಪಿದ್ರಿಂದ ನಿನ್ನಂಥವನಲ್ಲಿ ಆ ಮಣಿ ಇರ್ಲಿಕ್ಕೆ ಯೋಗ್ಯ ಅಲ್ಲ. ದೇಹಿ ನೈಸರ್ಗಿಕ ಮಣಿಂ ಜಿತ ಪ್ರಾಗೇವ ಭೀಮೇನ, ಭೀಮಾಯೈವ, ಆ ಮಣಿಯನ್ನು ಭೀಮನಿಗೆ ಕೊಟ್ಟುಬಿಡು, ಭೀಮನಿಂದ ಸೋತ ಹಾಗೆ ನೀವು. ಮತ್ತು ಬಾಯಿ ಮಾತಿನಿಂದಲಾದರೂ ಕೂಡ ಪಾರ್ಥೇಭ್ಯೋ ಅಸ್ತ್ರಂ ನಿವರ್ತಯ, ಪಾಂಡವರಿಗೆ ಏನೂ ಮಾಡೋದಿಲ್ಲ ಅಂತ ಬಾಯಿ ಮಾತಿನಿಂದಲಾದರೂ ಆ ಬ್ರಹ್ಮಾಸ್ತ್ರವನ್ನ ನಿವಾರಣೆ ಮಾಡ್ರಿ, ವಾಪಸ್ ತಗೊಳ್ರಿ ಬಾಯಿ ಮಾತಿನಿಂದ. ಇದನ್ನಂತೂ ಬಹಿರಂಗವಾಗಿ ತಗೊಳ್ಳಿಕ್ಕೆ ಆಗುದಿಲ್ಲ, ಬಾಯಿಂದಾದ್ರೂ ಹೇಳ್ರಿ ಆಗ್ಲಿ ಅಂತ ಹೇಳಿ ಆ ಮಣಿಯನ್ನ ತಾವೇ ಕಿತ್ತಿ ಗುತ್ತಿರುತ್ತೆ ಭೀಮಾಯದದವು, ಮಣಿ ಕಿತ್ತಿ ಭೀಮನಿಗೆ ಕೊಟ್ಬಿಟ್ರಂತೆ ಅಶ್ವತ್ಥಾಮಾಚಾರ್ಯ. ಒಂದು ರೀತಿ ಅವಹೇಳನ ಆಗ್ಬಿಟ್ಟಿತ್ತು, ಬ್ರಹ್ಮಾಸ್ತ್ರ ವಾಪಸ್ ತಗೊಳ್ಳಿಕ್ಕೆ ಆಗದೇ ಇದ್ದಾಗ ವ್ಯಾಸರ ಆಜ್ಞೆ ಆಯ್ತು, ಕೊಟ್ಟುಬಿಟ್ಟು ಬಾಯಲ್ಲೂ ಹೇಳಿದ್ರಂತೆ, ಮುಕ್ತ ಪಂಚೈವ ಪಾಂಡವಾಹ, ಏವಕಾರ ಹಾಕಿಬಿಟ್ಟು, ನನ್ನ ಬ್ರಹ್ಮಾಸ್ತ್ರದಿಂದ ಪಂಚಪಾಂಡವರು ಮಾತ್ರ ಮುಕ್ತರಾಗಿದ್ದಾರೆ, ನನ್ನ ಬ್ರಹ್ಮಾಸ್ತ್ರ ಅವರಿಗೇನು ಮಾಡೋದಿಲ್ಲ ಇನ್ನು ಅಂತ ಅಷ್ಟು ಮಾತ್ರ ಅಂದು. ವೇದಭದ್ರ ವಾಸವಿಮಬ್ರವೀತ್. ಆಮೇಲೆ ಹೇಳಿದ್ರಂತೆ, ವೇದವ್ಯಾಸದೇವರು ಹೇಳ್ತಾರೆ, ಅರ್ಜುನ ಇವರು ಬ್ರಹ್ಮಾಸ್ತ್ರನು ನೀನೇ ಉಪಸಂಹಾರ ಮಾಡ್ಕೊ, ಬಾಯಿಯಲ್ಲಿ ಹೇಳಿದ್ರಲ್ಲ ನೀನು ಉಪಸಂಹಾರ ಮಾಡ್ಕೊ. ಆಯ್ತು ಅಂತ ಹೇಳಿ ನಮಸ್ಕಾರ ಮಾಡಿದ ಅರ್ಜುನ. ಅವರು ಬ್ರಹ್ಮಾಸ್ತ್ರವನ್ನು ಇವನೇ ಉಪಶಮನ ಮಾಡಿದ. ಆಮೇಲೆ ಕೃಷ್ಣ ಹೇಳ್ತಾನಂತೆ, ನಿಮ್ಮ ಮಾತನ್ನು ಗಮನಿಸಿದೆ ನಾನು, ಪಂಚಪಾಂಡವರು ಮಾತ್ರ ಬಿಡುಗಡೆ ಹೊಂದಿದ್ದಾರೆ ಅಂತ ಆ ಮಾತ್ರ ಅಂತ ಹಾಕಿದ್ರಿಂದ ಮತ್ತಿನ್ನೇನೋ ಮಾಡೋ ಉದ್ದೇಶ ಇದ್ದಂಗೆ ಕಾಣಿಸ್ತದೆ ನಿಮಗೆ. ಪಂಚಪಾಂಡವ್ರನ್ನ ಮಾತ್ರ ಬಿಡ್ಲಿ ಅಂತ ಅಂದಿದ್ದೀರಲ್ಲ, ಪೂರ್ತಿ ಹೇಳ್ರಿ ಅಂತ ಕೃಷ್ಣ ಅಂತಾನೆ ಅಶ್ವತ್ಥಾಮಾಚಾರ್ಯಗೆ. ಯಾದವೇಶೋಥ ಗೌತಮ್ಯಾ ಸ್ವರಾಚ ನಿವಾರ್ಯಾಸ್ತ್ರಂತೆ ಇತ್ಯುಕ್ತೋ ದ್ರೌಣಿರಬ್ರವೀತ್. ಅಶ್ವತ್ಥಾಮರಿಗೆ ಹೇಳಿದ, ಪಾಂಡವರನ್ನ ಮಾತ್ರ ಬಿಡ್ಲಿ ಅಂತ ಹೇಳೋದು ಬೇಡ, ಪಾಂಡವರ ಒಂದು ಸಂತತಿಗೂ ಕೂಡ, ಪಾಂಡವರ ಸಂತತಿ ಒಬ್ಬನಿಗೂ ಕೂಡ ನಾನಿನ್ನ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡೋದಿಲ್ಲ, ಎಲ್ರನ್ನೂ ಬಿಟ್ಟಿದೆ ಅಂತ ಇಷ್ಟ ಹೇಳ್ರಿ ಅಂತಂದ್ರೆ, ಆವಾಗ ಹೇಳ್ತಾರೆ ಅಶ್ವತ್ಥಾಮಾಚಾರ್ಯರು, ನೋಡಿದ್ಯಾ ನಿನ್ ದುರುದ್ದೇಶ ಗೊತ್ತಾಯ್ತು ಅಂತಾರೆ ಕೃಷ್ಣನಿಗೆ. ಇವ್ರ ದುರುದ್ದೇಶ ಬೇರೆ, ಅದು ಕೃಷ್ಣನಿಗೆ ಮೊದಲೇ ಗೊತ್ತಾಗಿದೆ. ಇವರಂತಾರೆ ನಿನ್ ದುರುದ್ದೇಶ ಗೊತ್ತಾಯ್ತು, ಪಕ್ಷಪಾತಾದಿಚ್ಛಸಿತ್ವಂ ಭಾಗಿನೇಯಸ್ಯ ಸಂತತಿಂ, ನಿನ್ನ ತಂಗಿಯ ಮೊಮ್ಮಗ ಮುಂದೆ ಪರೀಕ್ಷಿತ್ ರಾಜ ಹುಟ್ಟಬೇಕು, ಉತ್ತರೆ ಗರ್ಭಿಣಿಯಾಗಿದ್ಲು, ಉತ್ತರಾದೇವಿ ಗರ್ಭಿಣಿ, ಆ ತಂಗಿಯ ಮೊಮ್ಮಗು ಹುಟ್ಟಬೇಕು, ಬೆಳಿಬೇಕು, ಅವನಿಗೆ ಮುಂದೆ ರಾಜ್ಯ ಸಿಗಬೇಕು ಅಂತ ಪಕ್ಷಪಾತ ಮಾಡಿ ನೀನೇ ಮಾತಾಡ್ತಾ ಇದ್ದಿ, ಹೇಳಿಸ್ತಾ ಇದ್ದಿ ಕೃಷ್ಣ, ನಿನ್ನ ಉದ್ದೇಶ ಗೊತ್ತಾಯ್ತು. ಆದ್ರೆ ಅದು ಸಾಧ್ಯ ಇಲ್ಲ, ನಾನು ಆ ಗರ್ಭದ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿ ಕೊಲ್ಲೋವನೇ ಅಂತಾರೆ ಅಶ್ವತ್ಥಾಮಾಚಾರ್ಯ. ಆ ಗರ್ಭನಾಶ ಮಾಡುವವನೇ ನಾನು, ದುರ್ಯೋಧನನಿಗೆ ಮಾತು ಕೊಟ್ಟಿದ್ದೀನಿ, ಪಾಂಡವರ ಮಟ್ಟಿಗೆ ಬಿಡ್ಲಿ ಅಂತ ಹೇಳಿದೆ. ಯಾಕೆಂದ್ರೆ ಪಾಂಡವರಿಗಿನ್ ಮಕ್ಕಳಾಗ್ಲಿಕ್ಕಿಲ್ಲ ಅಂತ ತಿಳ್ಕೊಂಡು ಉಳಿದ ಮಕ್ಕಳನ್ನಂತೂ ಕೊಂದಾಗಿದೆ. ಇನ್ನು ಹುಟ್ಟೋದು ಅಂತಂದ್ರೆ ಪರೀಕ್ಷಿತ್ ರಾಜ, ಅವನನ್ನು ಕೊಲ್ಲೋದೇ, ನಾನು ಆ ಗರ್ಭವನ್ನು ನಾಶ ಮಾಡೇ ಮಾಡ್ತೇನೆ ಎಂದ್ರು. ಕೃಷ್ಣ ಅಂತಾನೆ, ನೋಡಿ ನಿಮಗೆ ಅಷ್ಟು ಮಾಡ್ಲೇಬೇಕು ಅಂತಿದ್ರೆ ಆ ಅಸ್ತ್ರವನ್ನ ಗರ್ಭದ ಮೇಲೆ ಪ್ರಯೋಗ ಮಾಡಬೇಡ್ರಿ, ಆ ಪರೀಕ್ಷಿತ್ ರಾಜನ ಅಪ್ಪ ಅಭಿಮನ್ಯು ಸತ್ತಿದಾನಲ್ಲ ಅವನ ಶವದ ಮೇಲೆ ಹಾಕ್ರಿ ಅಂತಂತಾನೆ. ಅಷ್ಟು ಅಸ್ತ್ರ ಪ್ರಯೋಗ ಮಾಡಬೇಕು ಅಂತಿದ್ರೆ ಶವದ ಮೇಲೆ ಹಾಕಿರಿ. ಯಾಕೆ ಈ ಮಾತಂದ ಅಂತ ಗೊತ್ತಾಗುತ್ತೆ, ಯಾಕಂದ ಅಂತ ವ್ಯಾಖ್ಯಾನಕಾರ ತಿಳಿಸ್ತಾರೆ. ಆ ಅಭಿಮನ್ಯುವನ ಶವದ ಮೇಲೆ ಅಸ್ತ್ರ ಪ್ರಯೋಗ ಮಾಡಿದ್ರೆ ಏನೂ ಮಾಡ್ಲಾರ್ದು ಯಾವ ರೀತಿ ವ್ಯರ್ಥ ಆಗ್ತದೋ ಅದೇ ರೀತಿ ಉತ್ತರೆಯ ಗರ್ಭದ ಮೇಲೆ ನೀವು ಅಸ್ತ್ರ ಪ್ರಯೋಗ ಮಾಡಿದ್ರು ಕೂಡ ವ್ಯರ್ಥ ಅಂತಲೇ ತಿಳ್ಕೊಳ್ರಿ. ಯಾಕೆ ಅಂತಂದ್ರೆ, ಏವಂ ತ್ವದಸ್ತ್ರ ನಿಹಿತಂ ಗರ್ಭ ಮುಜ್ಜೀವಯಾಮ್ಯಹಂ, ಆ ಗರ್ಭವನ್ನ ಬದುಕಿಸಲಿಕ್ಕೆ ನನಗೆ ಬರ್ತದೆ, ಸತ್ರು ಕೂಡ ಅದನ್ನು ಬದುಕಿಸಲಿಕ್ಕೆ ನನಗೆ ಆ ಶಕ್ತಿ ಉಂಟು. ನನ್ನ ವಿರುದ್ಧ ನಿಂತ್ಕೊಂಡು ನೀವೇನು ಮಾಡ್ಲಾರ್ರಿ, ಸತ್ತ ಇದ್ರ ಮೇಲೆ ಹಾಕಿದ್ರೆ ಎಷ್ಟು ವ್ಯರ್ಥವೋ ಬದುಕಿದವನ ಮೇಲೆ ಹಾಕಿದ್ರು ಹಾಗೆ ವ್ಯರ್ಥ ಆಗ್ತದೆ. ಯಾಕೆಂದ್ರೆ ನಾ ಮತ್ತೆ ಅವನು ಸತ್ರ ಮತ್ತೆ ಬದುಕಿಸ್ತೀನಿ ಅಂತ ಅಂದ್ರೂ ಕೂಡ ಪಾತಯೇ ಗರ್ಭ ಏವಾಹಂ, ಇಲ್ಲ ನಾನು ಅದ್ರ ಮೇಲೇನೆ ಹಾಕೋದು ಅಂತ ಸಿಟ್ಟು ಹೇಳಿದ್ರು ಅಶ್ವತ್ಥಾಮಾಚಾರ್ಯರು. ಆಗ ಕೃಷ್ಣನಿಗೆ ಸಿಟ್ಟು ಬಂತಂತೆ. ಇಲ್ಲಿವರೆಗೆ ಸಿಟ್ಟು ಕಡಿಮೆ ಕೃಷ್ಣನಿಗೆ. ಯಾವಾಗ ತನ್ನ ಮಾತನ್ನು ಇಷ್ಟು ಹೇಳಿದ್ರೂ ಕೂಡ ಮೀರಿ ಬಿಟ್ರು ಅಶ್ವತ್ಥಾಮಾಚಾರ್ಯರು, ಬಹಳ ಸಿಟ್ಟು ಬಂದು ಕೃಷ್ಣ ಶಾಪ ಹಾಕಿದ್ನಂತೆ. ಅಶ್ವತ್ಥಾಮಾಚಾರ್ಯರಿಗೆ ಶಾಪ, ಕೃಷ್ಣ ಶಾಪ ಹಾಕಿದ ಅಪರೂಪ ಪ್ರಸಂಗ ಇದೊಂದು.
ಇನ್ನೆಲ್ಲೂ ಆ ರೀತಿ ಶಾಪ ಹಾಕೋ ಕ್ರಮ ಜಾಸ್ತಿ ಅಪರೂಪ. ಅಷ್ಟು ಸಿಟ್ಟು ಬಂತು ಅಶ್ವತ್ಥಾಮಾಚಾರಿಗೆ ಶಾಪ ಹಾಕಿ. ದುರ್ಮತೆ ಪಶ್ಯಮೇ ವೀರ್ಯಂ, ನೀವು ಹಾಕ್ರಿ, ನಾನು ಹೇಗೆ ಬದುಕಿಸ್ತೀನಿ ಅಂತನ್ನುವ ನನ್ನ ಸಾಮರ್ಥ್ಯವನ್ನು ಆಮೇಲೆ ನೋಡುವಂಥದ್ದು. ಈಗಂತೂ ನನ್ನ ಮಾತು ಕೇಳಲಿಲ್ಲ. ಆದ್ರಿಂದ ನಿಮಗೇನಾಗುತ್ತೆ ಅಂತಂದ್ರೆ, ನೀವೇನಾದ್ರೂ ಆ ಗರ್ಭದ ಮೇಲೆ ಅಸ್ತ್ರ ಏನಾದ್ರೂ ಮಾಡೇ ಮಾಡ್ತೀನಿ ಅಂತ ಹೇಳಿದ್ದಾರೆ, ನೀವು ಮಾಡ್ತೀರಿ ನಿಜ. ಮಾಡಿದ್ರಿಂದ ನಿಮಗಾಗುವ ಪರಿಣಾಮ ಏನು ಅಂತಂದ್ರೆ, ಮುಂದೆ ಇನ್ನು 1000 ವರ್ಷದ ತನಕ ಕಲಿಯುಗದಲ್ಲಿ ಪಾಂಡವರ ಸಂತತಿ ಬೆಳೀತದೆ. 1000 ವರ್ಷದ ತನಕ ಇರ್ತದೆ. ಸಂತತಿರು ವರ್ಷ ಸಹಸ್ರಂ. ಆ 1000 ವರ್ಷದ ತನಕ ಮತ್ಪಾಲಿತಾಂ ನಕಶ್ಚಿತ್ತಾಂ ತಾವದ್ವಂತುಂ ಕ್ಷಮಃ ಕ್ವಚಿತ್. ನಾನು ಪಾಂಡವರ ಸಂತತಿಗೆ ರಕ್ಷಕನಾಗಿ ನಾನಿರ್ತೀನಿ. 1000 ವರ್ಷದ ತನಕ ಯಾರೂ ಕೂಡ ಅವರ ಸಂತತಿಯನ್ನ ಏನೂ ಮಾಡ್ಲಾರು, ನಾನು ರಕ್ಷಣೆಗಿದ್ದೀನಿ. ಆದ್ರೆ ನನ್ನ ಮಾತು ಮೀರಿದ್ರಿಂದ ನಿಮ್ಮ ಇನ್ನೊಂದು ಹೇಳ್ತಾನೆ, ಅಶ್ವತ್ಥಾಮಾಚಾರ್ಯ ನಿಮ್ಮ ಅಭಿಪ್ರಾಯ ಏನು ಅಂತಂದ್ರೆ, ಆ ಪಾಂಡವರನ್ನ ಪೂರ್ತಿ ನಾಶ ಮಾಡಿದಾಗ ದುರ್ಯೋಧನನ ಕ್ಷೇತ್ರದಲ್ಲಿ ವಂಶಾಭಿವೃದ್ಧಿ ಮಾಡಿ ಅವರಿಗೆ ರಾಜ್ಯ ಕೊಡಬೇಕು ಅಂತ ಈ ರೀತಿ ನೀವು ಮಾಡೋ ಪ್ರಯತ್ನ, ಇದು ನನಗೆ ಗೊತ್ತಾಗಿದೆ. ನಿಮ್ಮ ಇಚ್ಛೆ ಈಡೇರೋದಿಲ್ಲ, ನಿಮ್ಮ ಇಚ್ಛೆ ಈಡೇರೋದಿಲ್ಲ. ಯಮ್ಯಸ್ತವಸ್ಯಾನ್ನ ಚ ಭೂಮಿ ಭಾಗ ಶಾಪ ಹಾಕಿದ. ಈ ರೀತಿ ನನ್ನ ಮಾತು ಮೀರಿದ್ರಿಂದ ಮನುಷ್ಯರು ಇದ್ದಂಥ ನೆಲದ ಮೇಲೆ ನಿಮಗೆ ಓಡಾಡ್ಲಿಕ್ಕೆ ಇಲ್ಲ. 4 ಜನ ಮನುಷ್ಯರಿದ್ದ ನೆಲದಲ್ಲಿ ನೀವು ಓಡಾಡೋ ಹಾಗಿಲ್ಲ. ನಿರ್ಜನ ಅರಣ್ಯದಲ್ಲಿ ನೀವು ತಿರುಗಬೇಕು. ಹೇಗೆ ಅಂತಂದ್ರೆ, ತಮಗೆಲ್ಲ ಕಜ್ಜಿಯಾಗಿ ದುರ್ಗಂಧವಾಗಿ ಸದಾ ಚರಸ್ಯ ವಿಪಿನೇಶು ಮಂದ. ಎಲ್ಲಿವರೆಗೆ ಆ ಪಾಂಡವರ ವಂಶ ಸಂತತಿಯವರು ಭೂಮಿಯಲ್ಲಿ ಇರ್ತಾರೋ ಅಲ್ಲಿ ತನಕ ನೀವು ನಿರ್ಜನ ಅರಣ್ಯದಲ್ಲಿ ನಿಮಗೆ ವಾಸ. ಮೈಯೆಲ್ಲ ಕೊಳತು ಹಾರಬೇಕು, ಆ ರೀತಿ ವಾಸ ಮಾಡ್ರಿ. ಮತ್ತೆ ಯಾವಾಗ್ಲಾದ್ರೂ ಬಂದ್ರೆ ನೆಲದ ಮೇಲೆ ಓಡಾಡ್ಲಿಕ್ಕಿಲ್ಲ. 1000 ಜನ 100 ಜನ ಸೇರಿ ಗಲಾಟೆ ಗದ್ದಲ ನಡೀತಿರ್ತದಲ್ಲ, ಜಗಳಾಡ್ತಿದ್ದಾಗ ಅವರ ಹೆಗಲ ಮೇಲೆ ತಲೆ ಮೇಲೆ ಕೂತ್ಕೊಂಡು ನೀವು ಗಲಾಟೆ ಮಾಡೋರು, ನೀವು ಶಬ್ದ ಮಾಡ್ತಿರ್ತೀರಿ. ಈ ರೀತಿ ಆಗ್ಲಿ ಅಂತ ಹೇಳಿ ಶಾಪ ಕೊಟ್ಟು ಹೋಗಿದ್ದಾನೆ. ಸದಾ ಜಗಾದ ಕಾಲೀತನಯಂ ಸ ಕೃಷ್ಣಂ. ಆಮೇಲೆ ಇವರು ಕೇಳ್ತಾರೆ, ಅಶ್ವತ್ಥಾಮಾಚಾರು ಕೇಳಿದ್ರಂತೆ, ಇಂಥ ಶಾಪ ನನಗೆ ಬಂತು, ನಿಮ್ಮ ಸಮಾಗಮ ಮತ್ತೆ ಯಾವಾಗ ಆದೀತು ಅಂತ ಕೇಳಿದ್ರೆ, ನಿಮ್ಮ ಸಮಾಗಮ ಆಗಬೇಕು, ಅದಕ್ಕೆ ವಿಘ್ನ ಆಗಬಾರದು ಅಂತಂದಾಗ, ಹಾಗೆ ಆಗ್ಲಿ ಅಂತ, ಆಗ್ಲಿ ಮುಂದೆ ಕಾಲಾಂತರದಲ್ಲಿ ಆಗ್ತದೆ ಅಂತ ಹೇಳಿ ಹೋಗಿದ್ದಾರೆ ಅವರು. ಮುಂದೆ ಕಾಲಾಂತರದಲ್ಲಿ ಅಂದ್ರೆ ಬಾದರಾಯಣ ಶಿಷ್ಯತ್ವಂ ಪ್ರಾಪ್ಯ ಪುನಃ ಪ್ರಾಪ್ಯ ಭಜನ್ನಮಂ, ಮುಂದೆ ಸಪ್ತರ್ಷಿರ್ಭೂತ್ವ, ಮುಂದಿನ ಮನ್ವಂತರದಲ್ಲಿ ಇವರು ಸಪ್ತರ್ಷಿಗಳಲ್ಲಿ ಒಬ್ಬರಾಗ್ತಾರೆ. ಅಲ್ಲಿ ತನಕ ಈ ದುಃಖ ಅನುಭವಿಸಿ ಮುಂದೆ ಸಪ್ತರ್ಷಿಗಳಲ್ಲಿ ಒಬ್ಬರಾಗಿ ವೇದವ್ಯಾಸ ದೇವರ ಶಿಷ್ಯರಾಗ್ತಾರೆ. ವೇದಗಳನ್ನ ವಿಭಾಗ ಮಾಡ್ತಕ್ಕಂಥವರಾಗ್ತಾರೆ. ದ್ರೌಣಿವ್ಯಾಸ ಅಂತ ಅವರನ್ನೇ ಕರೆಯೋದು. ಕೃಷ್ಣ ಇವರೆಲ್ಲ ಕಳಿಸಿದ್ರು. ಅನಂತರ ಆ ಮಣಿಯನ್ನು ತಗೊಂಡು ಬಂದು ಭೀಮಸೇನ ದೇವರು ದ್ರೌಪದಿ ಕೊಡ್ತಾರೆ. ಆದರೆ ದ್ರೌಪದಿ ದೇವಿ ಆ ಮಣಿಯನ್ನ ತಾನಿಟ್ಟುಕೊಳ್ಳಿಲ್ಲಂತೆ, ಧರ್ಮರಾಜನಿಗೆ ಕೊಟ್ಲಂತೆ. ಯಾಕೆ ಅಂತಂದ್ರೆ, ಇಂಥ ಮಣಿಗಳೆಲ್ಲ ಇರಬೇಕಾದದ್ದು ಜ್ಯೇಷ್ಠ ರಾಜನಲ್ಲಿ, ಯಾರು ಊರಿನಲ್ಲಿ ಹಿರಿಯರೋ ಅಂಥವರಲ್ಲಿ ಇರಬೇಕಾದದ್ದು. ಭೀಮ ತಂದು ದ್ರೌಪದಿ ಕೊಟ್ಟ, ನಾನಿಟ್ಕೊಂಡ್ರೆ ಸ್ತ್ರೀ ಪಕ್ಷಪಾತಿ ಅಂತ ಎಲ್ಲಿಯಾದ್ರೂ ಅಂದ್ಕೊಂಡಾರು ಭೀಮನನ್ನ. ಆದ್ರಿಂದ ಬೇಡ, ಪಕ್ಷಪಾತದಿಂದೇನು ಕೊಟ್ಟದ್ದಲ್ಲ, ಬಹಳ ಕ್ಲೇಶ ಪಟ್ಟವಳು ಅವಳು, ಆದ್ರಿಂದ ಅವಳಿಗೆ ಸಮಾಧಾನ ಆಗ್ಲಿ ಅಂತ ಕೊಟ್ಟಿದ್ದ. ಬೇಡ ಅಂತ ಹೇಳಿ ರಾಜನಿಗೆ ಕೊಟ್ಟ. ಸೋಪ್ಯಾಬದ್ಧ ಮಣಿ ಮೂರ್ಧನಿ ರೇಜೆ ರಾಜಾ ಗವಾಮಿವ. ಧರ್ಮರಾಜ ಆ ಮಣಿಯನ್ನು ಧರಿಸಿಕೊಂಡ. ಇಷ್ಟು ಮುಂದೆ ನಡೆದದ್ದು. ಆ ರಾತ್ರಿ ಇದೆಲ್ಲ ಸೌಪ್ತಿಕ ಪರ್ವ ಅಂತ ಕರೀತಾರೆ, ಇದೆಲ್ಲ ನಡೀತು. ಆಮೇಲೆ ಅವರೆಲ್ಲ ತಮ್ಮ ತಮ್ಮ ರಾಜಧಾನಿಗೆ ಹೋದ್ರು. ಮುಂದಿನ ಕಾರ್ಯಕ್ರಮ ಇವ್ರದ್ದೇನು ಅಂತಂದ್ರೆ, ಧೃತರಾಷ್ಟ್ರನನ್ನ ಕಾಣಬೇಕು. ಇನ್ನೂ ಧರ್ಮರಾಜ ಧೃತರಾಷ್ಟ್ರನ ಕಂಡಿಲ್ಲ. ನಿನ್ನೆ ಹೇಳಿದೆ, ಯುಯುತ್ಸು ಮತ್ತು ಕೃಷ್ಣ ಇಬ್ಬರೇ ಹೋಗಿ ಧೃತರಾಷ್ಟ್ರನನ್ನ ಕಂಡು ಎಲ್ಲ ಸುದ್ದಿ ತಿಳಿಸಿದವರು. ಅವ್ರನ್ನ ಧೃತರಾಷ್ಟ್ರನಿಗೆ ಸಿಟ್ಟು ಬಂದಾಗ ಸಮಾಧಾನನೂ ಮಾಡಿದ್ರು. ಈಗ ಯುಧಿಷ್ಠಿರ ಹೋಗಿ ಧೃತರಾಷ್ಟ್ರನಿಗೆ ನಮಸ್ಕಾರ ಮಾಡಬೇಕು ಅಂತ ಹೋಗಿದ್ದಾರೆ. ನಿಮ್ಮ ಮಕ್ಕಳನ್ನೆಲ್ಲ ಕೊಲ್ಲಬೇಕಾಯ್ತು, ಯುದ್ಧ ನಡೀತು, ಒಳ್ಳೆ ಹೇಳಿದ ಮಾತು ಕೇಳಲಿಲ್ಲ, ಆದ್ರಿಂದ ಅನಿವಾರ್ಯವಾಯಿತು, ಕೊಂದು ಬಿಟ್ವೆ ಅಂತ ಹೇಳಿ ಕ್ಷಮೆ ಕೇಳಿ ಸುದ್ದಿ ತಿಳಿಸ್ಬೇಕು, ನಮಸ್ಕಾರ ಮಾಡಬೇಕು ಅಂತ ಹೋಗಿ ನಮಸ್ಕಾರ ಮಾಡ್ತಾನೆ. ಸುತಸ್ಯ ಪಾದವು ಅಭಿವಂದಮಾನಂ ಯುಧಿಷ್ಠಿರ ಮಾಡಿದ. ಆಮೇಲೆ ಯುಧಿಷ್ಠಿರ ಆದ್ಮೇಲೆ ಭೀಮ ಹೋಗಿ ತಾನೂ ಕೂಡ ಧೃತರಾಷ್ಟ್ರನಿಗೆ ಲೋಕದೃಷ್ಟಿಯಿಂದ ಮಾಡಬೇಕಲ್ಲ, ಮರ್ಯಾದಾರ್ಥಂ ತೇಪಿ ಪೂಜ್ಯ ಅಂತ ನಮಸ್ಕಾರ ಮಾಡ್ತಿದ್ದಾನೆ. ಮಾಡುವಾಗ ಭೀಮನನ್ನ ಆಕೃಷ್ಯ ಭೀಮಂ ಪರಮೇಶ್ವರ ಅಯೋಮಯಾಕೃತಿಂ ಧಾತ್ಪುರತೋ ನೃಪಶ್ಯ. ಭೀಮ ನಮಸ್ಕಾರ ಮಾಡಿದ ಕೂಡಲೇ ಭೀಮನನ್ನು ಎಳೆದು ಬಿಟ್ಟಂತೆ ಕೃಷ್ಣ.
ಈ ಕಡೆ ಎಳೆದು ಅಲ್ಲೇ ಒಂದು ಭೀಮನ ಕಬ್ಬಿಣದ ಪ್ರತಿಮೆ ಇತ್ತಂತೆ ಧೃತರಾಷ್ಟ್ರನ ಮನೆಯಲ್ಲಿ. ಆ ಪ್ರತಿಮೆಯನ್ನು ಮುಂತಳ್ಳಿ ಬಿಟ್ಟನು. ಮುಂತಳ್ಳಿದ ಕೂಡಲೇ ಧೃತರಾಷ್ಟ್ರ ಅವನ ಕಣ್ಣಿಲ್ಲಲ್ಲಿ ಹೇಗಿದ್ರು, ಕುರುಡಾಗಿದ್ದ. ನಾನು ಭೀಮ ಅಂತ ನಮಸ್ಕಾರ ಮಾಡಿದ ಕೂಡಲೇ ಬಂದ್ಯಾ ಭೀಮ ಬಾ ಅಂತ ಆಲಿಂಗನೆ ಮಾಡಿಕೊಳ್ಳೋ ನೆಪದಲ್ಲಿ ಇವನು ಆಲಿಂಗನೆ ಮಾಡಿಕೊಂಡ. ಆಲಿಂಗನೆ ಮಾಡ್ಕೊಳ್ತಾನೆ ಅಂತ ಗೊತ್ತಿತ್ತು ಕೃಷ್ಣನಿಗೆ. ಅದಕ್ಕೆ ಭೀಮನ್ ಎಳೆದು ಬಿಟ್ಟ, ಪ್ರತಿಮೆ ಮುಂದಿಟ್ಟ. ಕುರುಡ ಧೃತರಾಷ್ಟ್ರ ಆಲಿಂಗನೆ ಮಾಡಿಕೊಂಡದ್ದು ಪ್ರತಿಮೆಯನ್ನೇ. ಯಾವ ರೀತಿ ಮಾಡಿಕೊಂಡ ಅಂತಂದ್ರೆ ಆ ಕಬ್ಬಿಣದ ಉಕ್ಕಿನ ಪ್ರತಿಮೆ ಪುಡಿಯಾಗಿ ಹೋಯ್ತಂತ. ಪುಡಿ ಪುಡಿ ಆಗೋ ಹಾಗೆ ಆಲಿಂಗನೆ ಮಾಡಿಕೊಂಡ. ಇವನು ಅಷ್ಟು ಶಕ್ತಿ ಹಾಕಿದ್ರಿಂದ ಧೃತರಾಷ್ಟ್ರ ರಕ್ತ ಕಾರಿ ಅವನು ಕುಸಿದು ಬಿದ್ದಂತೆ. ಅಷ್ಟು ಆ ರೀತಿ ಆಲಿಂಗನೆ ಮಾಡಿಕೊಂಡಿದ್ದ. ಒಂದು ವೇಳೆ ಭೀಮನನ್ನ ಕೃಷ್ಣ ಎಳೆದು ಹಾಕದೇ ಇದ್ದಿದ್ರೆ ನಮಸ್ಕಾರ ಮಾಡಿ ಹೇಳುವಾಗ ಭೀಮನನ್ನೇ ಆಲಿಂಗನೆ ಮಾಡ್ಕೊಳ್ತಿದ್ದ. ಭೀಮನನ್ನ ಆಲಿಂಗನೆ ಮಾಡ್ಕೊಂಡ್ರೆ ಏನಾಗ್ತಿತ್ತು? ಈ ಭೀಮನ ಮೈ ಅಂತೂ ಎಲ್ಲ ಬಂತು ಪುಡಿ ಆಗ್ತಿದ್ದಿಲ್ಲ. ಆದ್ರೆ ಧೃತರಾಷ್ಟ್ರನಿಗೆ ಇಷ್ಟು ರೋಷಾವೇಶ ಇತ್ತು ಅಂತ ಅನ್ನೋದು ಜಗತ್ತಿಗೆ ಗೊತ್ತಾಗ್ತಿದ್ದಿಲ್ಲ. ಒಳಗಡೆ ಎಷ್ಟು ವಿಷ ತುಂಬಿಕೊಂಡಿದ್ದಾನೆ ಅಂತ ಗೊತ್ತಾಗಬೇಕು ಅನ್ನೋ ದೃಷ್ಟಿಯಿಂದ ಆ ಕಬ್ಬಿಣದ ಪ್ರತಿಮೆ ತಳ್ಳಿದನಂತೆ ಕೃಷ್ಣ. ಅದನ್ನ ಆಲಿಂಗನೆ ಮಾಡಿಕೊಂಡಾಗ ಅದು ಪುಡಿ ಆಗಿ ಹೋಯ್ತು ಅಂತಂದ್ರೆ ಭೀಮನನ್ನ ಏನು ಮಾಡ್ಲಿಕ್ಕೆ ಹೊರಟಿದ್ದ ಅಂತ ಅನ್ನೋದು ಅರ್ಥ ಆಯ್ತು ಜನರಿಗೆ. ಒಳಗಡೆ ಇಷ್ಟು ಕಹಿ ತುಂಬಿಕೊಂಡಿದ್ದಾನೆ. ಆಮೇಲೆ ಕೃಷ್ಣ ಹೇಳಿದ್ನಂತೆ, ಅಯ್ಯೋ ಇದಾಯ್ತೆ ಭೀಮ ಅಂದಾಗ ಕೃಷ್ಣ ಹೇಳ್ತಾನೆ, ಅಯ್ಯೋ ನೀನು ಆಲಿಂಗನೆ ಮಾಡಿಕೊಂಡದ್ದು ಭೀಮನನ್ನಲ್ಲ, ಭೀಮನ ಪ್ರತಿಮೆ. ಭೀಮನ ಪ್ರತಿಮೆ ಎಲ್ಲಿತ್ತು ಅಂತ ಸಂದೇಹ ಬರಬಹುದು. ಭೀಮನ ಪ್ರತಿಮೆ ಯಾಕಿತ್ತು ಧೃತರಾಷ್ಟ್ರನ ಮನೆಯಲ್ಲಿ ಅಂತ. ದುರ್ಯೋಧನ ಗದಾವಿದ್ಯೆ ಅಭ್ಯಾಸ ಮಾಡುವಾಗ ಈ ರೀತಿ ಮುಂದೆ ಭೀಮನ್ ಜೊತೆಗೆ ಮಾಡಬೇಕು ಅಂತ ಒಂದೊಂದು ಪ್ರತಿಮೆ ಮಾಡಿ ಇಟ್ಕೊಂಡಿದ್ನಂತೆ. ಅದಕ್ಕೆ ಹೊಡಿಬೇಕು, ಹೊಡೆದು ಅದರ ಎದುರುಗಡೆ ಅಭ್ಯಾಸ ಮಾಡಬೇಕು ಅಂತ. ಆ ಪ್ರತಿಮೆಯನ್ನು ಕೃಷ್ಣ ಮುನ್ಸರಿಸಿ ಬಿಟ್ಟಿದ್ದ. ಅದನ್ನ ಆಲಿಂಗನೆ ಮಾಡಿಕೊಳ್ಳುವಾಗ ಪುಡಿ ಆಗುವ ಹಂಗೆ ಮಾಡಿದ್ದಾನೆ ಅಂತಂದ್ರೆ ಎಷ್ಟು ಬಲ ಹಾಕಿದ್ದಾನೆ, ಭೀಮನ ಮೇಲೆ ಎಷ್ಟು ರೋಷಾಭಿಷೇಕ ಇತ್ತು ಅಂತ ಅನ್ನೋದು ಗೊತ್ತಾಯ್ತು. ಹೇಳ್ತಾನಂತ, ಸ್ವಬುದ್ಧಿ ದೋಷಾದ್ ಅತಿಪಾಪಶೀಲ ಪುತ್ರಾಖ್ಯ ಪಾಪಾನಿ ವಿವರ್ಧಯಿತ್ವ ನೀತೋ ವಶಂತೈ ಫಲಮಧ್ಯ ಭುಂಜನ್ ನ ಕ್ರೋಧಿತುಂ ಚಾರ್ಹಸಿ ಭೀಮಸೇನೆ. ನಿನ್ನ ಕೆಟ್ಟ ಬುದ್ಧಿಯಿಂದ ಆ ದುಷ್ಟಪುತ್ರರನ್ನ ಅವ್ರು ಹೇಳಿದ್ದಕ್ಕೆಲ್ಲ ಹೂಗುಟ್ಕೊಂಡು ಅವರನ್ನ ಬೆಳೆಸಿ ಈಗ ಭೀಮನ ಮೇಲೆ ಸಿಟ್ಟಾದ್ರೆ ಏನು ಉಪಯೋಗ ಬಂತು? ಯಾಕಿಷ್ಟು ಸಿಟ್ಟು ಮಾಡ್ತೀವಿ ಭೀಮನ ಮೇಲೆ? ಅವಂದೇನೂ ತಪ್ಪಿಲ್ಲ, ನಿನ್ನ ಮಕ್ಕಳು ಕೆಟ್ಟವರು, ನಿನಗೆ ಆ ಕೆಟ್ಟ ಮಕ್ಕಳ ಮೇಲೆ ನಿನಗೆ ವ್ಯಾಮೋಹ, ನಿಂದೇ ತಪ್ಪಿದ್ರಲ್ಲಿ ಸುಮ್ಮನೆ ಭೀಮನ ಮೇಲೆ ಸಿಟ್ಟಾಗಬೇಡ ಅಂತ ಬುದ್ಧಿವಾದ ಹೇಳಿದ ಮೇಲೆ ಸ್ವಲ್ಪ ಸಮಾಧಾನ ಮಾಡ್ಕೊಂಡು ಆಮೇಲೆ ಸರ್ವಾನಾಶ್ಲಿಷ್ಯತೆ ಪ್ರೇಮ್ಣ ಗಾಂಧಾರಿಗೆ ದಿವ್ಯ ದೃಷ್ಟಿ ಕೊಟ್ಟು ಆ ಗಾಂಧಾರಿಯನ್ನ ಇವ್ರು ಹೋಗಿ ನಮಸ್ಕಾರ ಮಾಡಿದ್ರು. ಗಾಂಧಾರಿಗೆ ಧೃತರಾಷ್ಟ್ರನಿಗೆ ಆದ ಕೂಡಲೇ ಗಾಂಧಾರಿಗೆ ಹೋಗಿ ನಮಸ್ಕಾರ ಮಾಡಿದ. ಮೊದಲು ಧರ್ಮರಾಜ ಮಾಡಿದ. ನಾನು ಧರ್ಮರಾಜ, ಅವಳು ಬಟ್ಟೆ ಕಟ್ಕೊಂಡಿದ್ದು, ನಾನು ಧರ್ಮರಾಜ ನಮಸ್ಕಾರ ಮಾಡ್ತಿದ್ದೀನಿ ಅಂತ ಯುಧಿಷ್ಠಿರ ಅಂತ ಹೇಳಿ ನಮಸ್ಕಾರ ಮಾಡುವಾಗ ಸ್ವಲ್ಪ ಬಟ್ಟೆ ಕಣ್ಣಿಗೆ ಕಟ್ಟಿದ್ರು. ಆ ಸಂಧಿಯಲ್ಲಿ ನೋಡಿಬಿಟ್ಲಂತ. ತದರ್ಶ ಧರ್ಮರಾಜಸ್ಯ ಪಟ್ಟಾಂತೇನ ಪ್ರಕೋಪಿತ ತಸ್ಯ ಕ್ರೋಧಾಗ್ನಿ ನಿರ್ದಗ್ಧ ನಕಸ್ಸ ಕುನಖೋಭವತ್. ಧರ್ಮರಾಜನನ್ನ ಆ ಬಟ್ಟೆಯ ಸಂಧಿಯಿಂದ ನೋಡಿದಾಗ ಅವನ ಉಗುರು ಸುಟ್ಟು ಕಪ್ಪಾಗಿ ಕುನಖ ಆಗಿಬಿಟ್ನಂತೆ. ಆ ರೀತಿ ನೋಡಿ ಅಷ್ಟು ಕೋಪಾಗ್ನಿ ಇತ್ತಂತೆ ಗಾಂಧಾರಿಗೆ. ಮಹಾಪತಿವ್ರತೆ, ಪಾತಿವ್ರತ್ಯದ ಪ್ರಭಾವನೇ ಅಷ್ಟು. ಎಷ್ಟು ಪತಿವ್ರತೆ ಗಾಂಧಾರಿ ಅಂತಂದ್ರೆ ಇಷ್ಟು ನೋಡಿದ್ರೆ ಸಾಕು ಸಿಟ್ಟಿನಿಂದ ಸುಟ್ಟು ಬೂದಿ ಆಯ್ತು, ಕಪ್ಪಾಗಿ ಹೋಯ್ತು ಧರ್ಮರಾಜನ ಉಗುರು. ಎಂಥ ಅಗ್ನಿ, ಕೋಪಾಗ್ನಿ ಗಾಂಧಾರಿಗಿದ್ದಿತ್ತು ಯೋಚನೆ ಮಾಡಿ. ಬಟ್ಟೆ ಕಟ್ಕೊಂಡಿದ್ಲು ಅಂತ ಉಳಿದ್ರು ಇವರೆಲ್ಲ. ಕಣ್ಣಿತ್ತು ಅಂತಾಗಿದ್ರೆ ಏನಾಗಿ ಬಿಡ್ತಿತ್ತೋ ಏನೋ. ಅಂಥ ಪಾತಿವ್ರತ್ಯ, ಅದು ಕಟ್ಕೊಂಡಿದ್ರಿಂದಲೇನೆ ಪಾತಿವ್ರತ್ಯ ಜಾಸ್ತಿ ಆಯ್ತು. ಗಾಂಧಾರಿಯ ತಂದೆ ಸುಬಲ ರಾಜ, ಗಾಂಧಾರಿಗೆಯನ್ನ ಒಬ್ರು ಕೇಳ್ಕೊಂಡು ಬಂದಿದ್ದಾರೆ ಅಂತ ಗೊತ್ತಾಯ್ತು. ಭೀಷ್ಮಾಚಾರ್ಯ ಹೇಳಿ ಕಳಿಸಿದ್ರಂತೆ, ಗಾಂಧಾರಿಯನ್ನು ಕೊಡ್ತೀಯಾ ಧೃತರಾಷ್ಟ್ರನಿಗೆ ಅಂತ ಹೇಳಿ ಕಳಿಸಿದ್ರು ಭೀಷ್ಮಾಚಾರ್ಯ. ಹೇಳುವಾಗ್ಲೂ ಸುಳ್ಳು ಹೇಳಿದ್ದಿಲ್ಲ, ಮುಚ್ಚಿಟ್ಟಿದ್ದಿಲ್ಲ. ಆದ್ರೆ ಧೃತರಾಷ್ಟ್ರದ ಕುರುಡ ಅನ್ನೋದನ್ನು ಹೇಳಿ ಕಳಿಸಿದ್ರು. ಬ್ರಾಹ್ಮಣರನ್ನ ಹೇಳಿ ಕಳಿಸಿದ್ರಂತ ಭೀಷ್ಮಾಚಾರ್ಯ. ಆ ಬ್ರಾಹ್ಮಣರು ಬಂದು ಹೇಳಿದ್ರು ಸುಬಲರಾಜನಿಗೆ, ಭೀಷ್ಮಾಚಾರ್ಯ ಹೇಳಿ ಕಳಿಸಿದ್ದಾರೆ ಧೃತರಾಷ್ಟ್ರನಿಗೆ ಕನ್ಯಾ ಬೇಕಂತೆ, ಆದ್ರೆ ಅವನು ಕುರುಡನಂತೆ ಅಂತ. ಆದ್ರೂ ಸುಬಲ ರಾಜ ಒಪ್ಪಿಬಿಟ್ಟ. ಆಯ್ತು ಕೊಡ್ತೇನೆ ಅಂತ ಒಪ್ಪಿದ. ದೊಡ್ಡ ರಾಜ, ಗಂಧಾರ ದೇಶದ ರಾಜ. ಯಾಕೆಂದ್ರೆ ಭೀಷ್ಮಾಚಾರ್ಯ ಮೇಲೆ ಆ ಗೌರವ ಇತ್ತು. ಅವರು ಒಂದು ಮಾತು ಹೇಳಿದ್ದಾರೆ ಅಂದ್ರೆ ಯಾರೂ ಮೀರ್ತಿದ್ದಿಲ್ಲ. ಮಗಳಿಗೆ ತಿಳಿಸಿದ ಸುಬಲ ರಾಜ, ಈ ರೀತಿ ಒಂದು ಕನ್ಯಾ ಕೇಳ್ಕೊಂಡು ಬಂದಿದ್ದಾರೆ ಬ್ರಾಹ್ಮಣರು, ಕುರುಡರಂತೆ, ನಾವಂತೂ ಒಪ್ಪಿದ್ದೇವೆ, ನಿನ್ನ ವಿಚಾರ ಏನು ಅಂತ ಕೇಳಿದ್ರೆ ನೀವು ಒಪ್ಪಿದ್ದೀರಿ ಅಂತಂದ್ಮೇಲೆ ಎರಡನೇ ವಿಚಾರ ಇಲ್ಲ, ಮೊದಲು ಬಟ್ಟೆ ಕಟ್ಕೋತೀನಿ, ಕಣ್ಣಿಗೆ ಬಟ್ಟೆ ಕಟ್ಕೊಂಡೆ. ಮದುವೆ ಆದ್ಮೇಲಾದ್ರೂ ಕಟ್ಕೋಬೇಕೋ ಬೇಡ, ಮೊದಲೇ ಕಟ್ಕೊಂಡ್ ಬಿಟ್ಲಂತೆ. ಇವನು ಗಂಡ ಅಂತ ಯಾವಾಗ ನಿಶ್ಚಯ ಆಯ್ತೋ ಕಣ್ಣಿಗೆ ಬಟ್ಟೆ ಕಟ್ಕೊಂಡ್ ಬಿಟ್ಲಂತೆ.
ಮುಂದೆ ಗಂಡನಾಗುವವನು ಕುರುಡನಾಗಿದ್ದಾನೆ ಅಂದ್ಮೇಲೆ ನಾನ್ಯಾಕೆ ಈಗ ನೋಡ್ಬೇಕು ಯಾವುದನ್ನಾದ್ರೂ ಅಂತ ಹೇಳಿ ಬಟ್ಟೆ ಕಟ್ಕೊಂಡೆ. ಇಂಥ ಪತಿವ್ರತೆ ಅವಳು ಅದನ್ನ ಹಾಗೆ ನಡೆಸ್ಕೊಂಡು ಬಂದ್ಲು. ಆ ಕೋಪದಿಂದ ಈಗ ಮಾತ್ರ ಸಂಧಿಯಿಂದ ಧರ್ಮರಾಜನನ್ನು ನೋಡಿದಾಗ, ಸಿಟ್ಟಿನಿಂದ ನೋಡಿದಾಗ ಉಗುರು ಸುಟ್ಟು ಹೋಯ್ತಂತೆ. ಆಮೇಲೆ ಭೀಮ ಹೋಗಿ ನಾನು ಭೀಮ ಅಂತ ನಮಸ್ಕಾರ ಮಾಡಿದ. ಇಲ್ಲಿ ಸಿಟ್ಟಿನಿಂದ ನೋಡಿದ್ಲೋ ಬಿಟ್ಲೋ ಅಂತ ಯಾರಿಗಾದ್ರೂ ಬರ್ಬೋದು, ಇವನನ್ನ ಹೇಗೆ ಮಾಡಿದ್ಲು ಅಂತ ಅದ್ ನೋಡಿರ್ಬಹುದು. ಆದ್ರೆ ಭೀಮ ಮಾತ್ರ ಸುಟ್ಟು ಹೋಗೋದಿಲ್ಲ. ಯಾಕೆಂದ್ರೆ ಭೀಮನಿಗೂ ಅಗ್ನಿಗೂ ಬಹಳ ಸಖ್ಯ ಜಾಸ್ತಿ. ಹನುಮಂತನ ಬಾಲ ಬೆಂಕಿ ಸುಟ್ಟೇನು, ವಾಯುದೇವರಿಗೂ ಅಗ್ನಿಗೂ ಬಹಳ ಸಖ್ಯ. ವಾಯು ಬೀಸಿದ್ರೇನೆ ಅಗ್ನಿ ಉರಿಯೋದು, ಇಲ್ಲದಿದ್ರೆ ಅಗ್ನಿಗೆ ಅಸ್ತಿತ್ವನೇ ಇಲ್ಲ. ಗಾಳಿ ಇಲ್ದಿದ್ರೆ ಅಗ್ನಿಯಲ್ಲಿ. ಆದ್ರಿಂದ ಭೀಮನಿಗೆ ಸುಡೋ ಪ್ರಸಂಗ ಇಲ್ಲ. ಆದ್ರಿಂದ ಭೀಮ ನಮಸ್ಕಾರ ಮಾಡಿದಾಗ ಕೇಳಿಲ್ಲಂತೆ, ಓ ನೀನ ಭೀಮ ಬಂದಿದ್ಯಾ? ಅಧರ್ಮತಃ ಕಥಂ ಭೀಮ ಸಂತಸುತಮ್ಮೇ ತ್ವಂ ನಿಜಗ್ನಿವಾನ್. ಭೀಮ ಭಾರಿ ಧರ್ಮಿಷ್ಠ ಅಂತ ನಿನ್ನ ನಂಬ್ತಾರೆ, ಆದ್ರೆ ದುರ್ಯೋಧನನ್ ಕೊಲ್ಲುವಾಗ ಅಧರ್ಮ ಮಾಡಿಬಿಟ್ಟಿಯಲ್ಲ ಅಂತ ಅಂದ್ಬಿಟ್ಟು. ದುರ್ಯೋಧನನ್ ಕೊಲ್ಲುವಾಗ ಗದಾ ಯುದ್ಧ ನಿಯಮ ಮೀರಿ ತೊಡೆಗೆ ಹೊಡಿಬಹುದೇ ನೀನು, ಅಧರ್ಮ ಮಾಡಿದೆಯಲ್ಲ ಅಂತ ಅಂತಾಳೆ. ಅಂದಾಗ ಭೀಮ ಹೇಳಿದ್ನಂತೆ, ಏನ್ ಮಾಡ್ಲಿ ನಾನು, ಪ್ರಾಣ ಸಂಕಟ ಬಂದ್ಬಿಡ್ತು, ಪ್ರಾಣ ಉಳಿಸ್ಕೊಳ್ಳಿಕ್ಕೋಸ್ಕರ ಹಾಗೆ ಮಾಡಿಬಿಟ್ಟೆ ಅನ್ನಂತ. ಭೀಮ ಹೇಳೋ ಮಾತು, ಮುಖ್ಯ ಪ್ರಾಣನಿಗೆ ಪ್ರಾಣ ಸಂಕಟ ಏನರ್ಥ? ಮುಖ್ಯ ಪ್ರಾಣಾವತಾರಿ ಭೀಮನಿಗೆ ಪ್ರಾಣ ಸಂಕಟ ಬಂತಂತೆ. ಪ್ರಾಣ ಸಂದೇಹ ಮಾಪನ್ನ ಅಂತಾನೆ, ನನಗೆ ಪ್ರಾಣ ಸಂದೇಹ ಬಂತು, ನಾನು ಮತ್ತೆ ನಿಯಮ ಮೀರಿದ್ರು ಪರವಾಗಿಲ್ಲ ಪ್ರಾಣ ಉಳಿಸ್ಕೊಳ್ಳಿಕ್ಕೆ ಅಂತ ಹೊಡೆದು ಬಿಟ್ಟೆ ಅಂತಾನೆ. ಆಮೇಲೆ ಮತ್ತಂದಂತೆ, ಪ್ರಾಣ ಸಂಕಟ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ರಿ? ಪ್ರಾಣ ಸಂಕಟ ಅಂದ್ರೆ ಪ್ರತಿಜ್ಞಾ ಹಾನಿಯೇ ನಮ್ಮಂಥವ್ರಿಗೆ ಪ್ರಾಣ ಸಂಕಟ. ಪ್ರಾಣ ಹೋಗೋದು ಅಂದ್ರೆ ಪ್ರತಿಜ್ಞಾ ಬಿಟ್ರೆ, ಮಾಡಿದ ಪ್ರತಿಜ್ಞೆ ನಡೆಸದೇ ಇದ್ರೆ ಅದೇ ನಮ್ಮಂಥವ್ರಿಗೆ ಪ್ರಾಣ ಹಾನಿ ಆಗುವ ಹಾಗೆ. ಅಂಥ ಸಂಕಟ ಬಂತು, ಪ್ರತಿಜ್ಞೆ ಮಾಡಿದ್ನಲ್ಲ ಅದಕ್ಕೋಸ್ಕರ ಹೊಡೆದು ಬಿಟ್ಟೆ ಅಂತ ಮತ್ತೊಂದಂತ. ಯಾಕೆ ಹಿಂಗಂದ ಅಂದ್ರೆ, ಈ ಮೊದಲು ಸಿಟ್ಟು ಬಂದವರಿಗೆ ಸಿಟ್ಟು ಇಳಿಸ್ಬೇಕಾದ್ರೆ ಹಿಂಗೆ ತಾವು ಸಣ್ಣವರಾಗ್ಬೇಕಂತೆ. ಮೊದಲು ಭಾರಿ ಸಿಟ್ಟು ಬಂದಿತ್ತು ಗಾಂಧಾರಿಗೆ ಅಂತ ಗೊತ್ತಿತ್ತು, ಉಗುರು ಸಿಟ್ಟು. ಸ್ವಲ್ಪ ಸಿಟ್ಟು ಇಳಿಸೋಣ ಅಂತ ದುರ್ಯೋಧನನ ಹತ್ರ ಯುದ್ಧ ಮಾಡುವಾಗ ನನಗೆ ಪ್ರಾಣ ಸಂಕಟ ಬಂದ್ಬಿಡ್ತು ಅಂತಂದ್ರೆ ಅಂತೂ ಪರವಾಗಿಲ್ಲ, ನನ್ನ ಮಗ ಅಷ್ಟರ ಮಟ್ಟಿಗೆ ಮಾಡಿದ್ನಲ್ಲ ಅಂತ ಸ್ವಲ್ಪ ಸಮಾಧಾನ ಆಯ್ತು. ಈ ರೀತಿ ಸಿಟ್ಟು ಇಳಿಸೋ ಉಪಾಯ ಇದು. ನಿನ್ನ ಮಗ ಹಂಗೆ ಯುದ್ಧ ಮಾಡಿಬಿಟ್ಟ, ನನಗೆ ಪ್ರಾಣ ಸಂದೇಹ ಬಂತು ಅಂತಂದಾಗ ಸಿಟ್ಟು ಇಳಿತು. ಇಳಿದ ಮೇಲೆ ಈ ಸುದ್ದಿ ಹೇಳಿದ. ಪ್ರಾಣ ಸಂಕಟ ಅಂದ್ರೆ ಪ್ರತಿಜ್ಞಾ ಹಾನಿ ಅಂತ ಅದನ್ನೇ ಹೇಳಿದ ಹೊರತು ಈ ಗುಟ್ಟು ಅವಳಿಗೂ ಹೇಳಲಿಲ್ಲ ಭೀಮ. ಏನು ನಿನ್ನೆ ಹೇಳಿದ್ನಲ್ಲ ಮೊನ್ನೆ, ಎರಡೂ ತೊಡೆಯ ಎಲುಬು ಸೇರಿದ ಜಾಗಕ್ಕೆ ಭೀಮ ಹೊಡೆದಿದ್ದ, ನಾಭೆ ಹಿಂಭಾಗಕ್ಕೆ. ನಾಭೆ ರಥಸ್ಥಾತನ ಉಪರ್ಯಪಿನ, ನಾಭೆಯ ಮೇಲೂ ಹೊಡೆದಿಲ್ಲ ಕೆಳಗೂ ಹೊಡೆದಿಲ್ಲ, ಯುದ್ಧ ನಿಯಮ ಮೀರಲಿಲ್ಲ. ನಾಭೆ ಹಿಂಭಾಗಕ್ಕೆ ಹೊಡೆದಿದ್ದ, ಅದು ಜಾಯಿಂಟ್ ಅಲ್ಲಿ ಸೇರಿದ್ರಿಂದ ಅಲ್ಲಿ ಏಟು ಬಿದ್ದಾಗ ಎರಡೂ ತೊಡೆ ಸೀಳಿತು, ಮುರಿತು. ಇದನ್ನ ಅಲ್ಲಿ ಹೇಳಲಿಲ್ಲ. ಹಿಂಗ್ ಮಾಡಿ ನಾನು ಧರ್ಮದಿಂದಲೇ ಮಾಡಿದೆ ಅಂತ ಹೇಳಿಲ್ಲ. ಇನ್ನು ಸಿಟ್ಟು ಬರ್ತದೆ ಯಾಕೆ ಅಂತ ಹೇಳಿ, ಪ್ರತಿಜ್ಞೆ ಮಾಡಿದ್ದೆ ಅದಕ್ಕೋಸ್ಕರ ಹೊಡಿಬೇಕಾಯ್ತು, ಇಲ್ಲದಿದ್ರೆ ಆಗ್ತಿದ್ದಿಲ್ಲ, ಅವನನ್ನು ಕೊಲ್ಲಿಕ್ಕೆ ಆಗ್ತಿದ್ದಿಲ್ಲ ಅನ್ನೋ ಧಾಟಿಯಲ್ಲೇ ಮಾತಾಡಿದ್ದಾನೆ. ಇತ್ಯುಕ್ತಾಂ ಪುನಃ ಪ್ರಾಹ ಪ್ರತಿಜ್ಞಾ ಹಾನಿಮಂತರ ನಮೇಸ್ತಿ ಪ್ರಾಣ ಸಂದೇಹ ಅಂತ ಹೇಳಿದ. ಆನಂತರ ಅವಳು ಮತ್ತೆ ಕೇಳ್ತಾಳೆ, ಅದಿರ್ಲಿ, ನೀನು ನರನಾಗಿ, ನೀನು ಒಬ್ಬ ಮನುಷ್ಯನಾಗಿ ಇನ್ನೊಬ್ಬ ಮನುಷ್ಯನ ರಕ್ತ ಕುಡಿಬಹುದಾ ನೀನು? ಅದು ನಿನ್ನ ಸೋದರನೇ ಆಗಬೇಕು. ಅಂಥ ದುಶ್ಯಾಸನನ ರಕ್ತ ಕುಡಿದಿಯಲ್ಲ, ಏನ್ ಹೇಳಬೇಕು? ನೀನೊಬ್ಬ ನರನಾಗಿ ಈ ರೀತಿ ರಕ್ತ ಕುಡಿದಿ ಎಷ್ಟು ಸಂಕಟ ಆಗ್ಲಿಕ್ಕಿಲ್ಲ ನನಗೆ ಅಂತ ಬಹಳ ಸೋತು ಹೋಗಿ ಮಕ್ಕಳನ್ನೆಲ್ಲ ಕಳ್ಕೊಂಡಿದ್ದು ಸೋತು ಕೇಳ್ತಾಳೆ. ಆಗ ಮತ್ತೆ ಭೀಮ ಹೇಳ್ತಾನೆ, ಯಾರು ಹೇಳಿದ್ರು ನಾನು ರಕ್ತ ಕುಡ್ದಿದ್ದೀನಿ ಅಂತ? ದಂತಾಂತರಂ ನಮೇ ಪ್ರಾಪ ಶೋಣಿತಂ ತತ್ ಸುತಶ್ಯತೆ. ನಿನ್ನ ಮಗನ ಒಂದು ಹನಿ ರಕ್ತ ನನ್ನ ಹಲ್ಲು ದಾಟಿ ಆಚೆಗೆ ಹೋಗ್ಲಿಲ್ಲ, ಕುಡಿದ ಹಾಗೆ ಮಾಡಿದ್ದೀನಿ. ಆ ಶತ್ರುಗಳಿಗೆ ಹೆದರಿಸಲಿಕ್ಕೆ ರಕ್ತ ಕುಡಿದಂತೆ ನಟನೆ ಮಾಡಿದೆ. ಆದ್ರೆ ಆ ಬೆಪ್ಪುಗಳಿಗೆ ನಾನು ಆ ರೀತಿ ನಟನೆ ಮಾಡಿದ್ದೀನಿ ಅನ್ನೋದು ಗೊತ್ತಾಗ್ಲಿಲ್ಲ ಒಬ್ರಿಗೂ ಕೂಡ. ನಿನಗೆ ಬಂದು ಕುಡ್ದಿದ್ದೀನಿ ಅಂತ ಹೇಳಿದಾರಷ್ಟೇನೆ. ನಿಜವಾಗಿಯೂ ನಾನು ಕುಡ್ದಿಲ್ಲ, ಬರೇ ನಟನೆ ಮಾಡಿದ್ದು, ವಿಡಂಬನೆ ಮಾಡಿದ್ದು. ಒಬ್ರಿಗೂ ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಆ ಸೂಕ್ಷ್ಮತೆ ಇದ್ದಿಲ್ಲ ಅಂತಾನೆ. ಅದು ಯಾಕೆ ಮಾಡಿದೆ ಅಂದ್ರೆ, ಪ್ರತಿಜ್ಞಾ ಮಾಡಿದ್ದೆ ರಕ್ತ ಕುಡಿತೇನೆ ಅಂತ. ಬೇರೆಯವರು ಕುಡ್ದಿದ್ದಾನೆ ಅಂತ ತಿಳ್ಕೊಳ್ಳಿ, ಪ್ರತಿಜ್ಞಾ ಪಾಲನೆ ಮಾಡಿದ ಅಂತ ತಿಳ್ಕೊಳ್ಳಿ ಅಂತ ಕುಡ್ದಂಗ್ ಮಾಡಿದೆ. ಅದು ವೇದದಲ್ಲಿ ಪ್ರಮಾಣ ಇದೆ. ಶತ್ರುಗಳಿಗೆ ಹೆದರಿಸಲಿಕ್ಕೋಸ್ಕರ ಈ ರೀತಿ ಕುಡ್ದ ಹಾಗೆ ನಟನೆ ಮಾಡೋದು ಅದೆಲ್ಲ ಮಾಡಬಹುದು ಅಂತಿದೆ. ಇದ್ರೆ ನಿಜವಾಗಿಯೂ ಇಂಥ ಸಜ್ಜನರಾದವರು ರಕ್ತ ಕುಡಿದ ನಟನೆಯನ್ನೂ ಮಾಡಬಾರ್ದು ನಿಜವಾಗಿ. ಆದ್ರೆ ನಾನ್ಯಾಕೆ ಮಾಡಿದೆ ಅಂತಂದ್ರೆ, ಶತ್ರುಗಳ ಭೀಷಣೆಗೋಸ್ಕರವಾಗಿ, ಅವರನ್ನು ಹೆದರಿಸಲಿಕ್ಕೋಸ್ಕರವಾಗಿ ರಕ್ತ ಕುಡಿದ ನಾಟಕ ಆಡಿದೆ. ನಾನು ರಕ್ತ ಕುಡಿದಂತೆ ನಟನೆ ಮಾಡಿದ್ದೀನಿ, ಅವ್ರು ಹೆದರ್ಲಿ ಅಂತ. ಈ ರೀತಿ ಶಾಸ್ತ್ರ ಇರೋದ್ರಿಂದ ನಾನು ಮಾಡಿದೆ. ಮತ್ತೆ ಗಾಂಧಾರಿ ಕೇಳಿದ್ಲು, ಅಲ್ಲ ಭೀಮ, ಹೋಗ್ಲಿ, ದುರ್ಯೋಧನನ್ನ ತೊಡೆ ಮುರಿದಿ, ದುಶ್ಯಾಸನನ್ನ ರಕ್ತ ಕುಡ್ದಿ, ಆದ್ರೂ ನನ್ನ 100 ಮಂದಿ ಮಕ್ಕಳಲ್ಲಿ ಒಂದು ಊರುಗೋಲನ್ನು ನನಗೆ ಉಳಿಸಲಿಲ್ಲಲ್ಲ ನೀನು ಅಂತ ಕೇಳ್ತಾ.
ಮುದ್ದು ನನ್ನ ವೃದ್ಧಾಪ್ಯದಲ್ಲಿ ಅದು ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದ್ದೀನಿ, ನಮಗ್ ಊರ್ಗೋಲಾಗಿ ಒಬ್ಬ ಮಗ ನನಗೆ ಬೇಡವೆ, ಕೈ ಹಿಡಿದು ಆ ಕಡೆ ಈ ಕಡೆ ಕರ್ಕೊಂಡು ಹೋಗ್ಲಿಕ್ಕೆ ಒಬ್ಬನ್ನೂ ಕೂಡ ಉಳಿಸಲಿಲ್ಲಲ್ಲ ನೀನು ಅಂತಂದ್ರೆ ಏನು ಮಾಡ್ಲಿ? ಎಲ್ಲರೂ ಕೂಡ ಒಬ್ಬನಾದ್ರೂ ನಿಷ್ಪಾಪಿ ಸಿಗಲಿಲ್ಲ ನಿನ್ನ ಸಂತತಿಯಲ್ಲಿ ಅಂತಾನೆ ಭೀಮ. ಒಬ್ಬನಾದ್ರೂ ಒಳ್ಳೆಯವನಿದ್ರೆ ಉಳಿಸ್ತಿದ್ದೆ, ಒಬ್ಬನೂ ಸಿಗಲಿಲ್ಲ. ಮತ್ತೆ ಕೇಳಿದ್ಲು ಗಾಂಧಾರಿ, 100ಕ್ಕೂ 100 ಜನ ಅಂಥ ಪಾಪ ಮಾಡಿದ್ದಾರ? ಅಷ್ಟೋ ಜನರನ್ನ ನೀನು ಕೊಲ್ಲಬೇಕಾದ್ರೆ ಏನ್ ಪಾಪ ಮಾಡಿದ್ದಾರೆ? ಒಬ್ಬನು ನಿನಗೆ ನಿಷ್ಪಾಪಿ ಸಿಗಲಿಲ್ಲ ಅಂದ್ರೆ ಏನ್ ಪಾಪ ಮಾಡಿದ್ದಾರೆ ಹೇಳು. ದುರ್ಯೋಧನ ಮಾಡಿರಬಹುದು. ದ್ರೌಪದಿ ದೇವಿಗೆ ಇಲ್ಲಿ ಕೂಡು ಅಂತ ತನ್ನ ತೊಡೆಯನ್ನು ತೋರಿಸಿದ. ಮೈತ್ರಿಯರ ಮಾತು ಮೀರಿದ. ಅವರು ಉಪದೇಶ ಮಾಡ್ತಾ ಇದ್ರೆ ತೊಡೆ ತಟ್ಟುಕೊಂಡು ಕೂತಿದ್ದ. ಇವೆಲ್ಲ ಅಭಿನಯ ಮಾಡಿದ್ದಾನೆ. 100ಕ್ಕೆ 100 ಜನ ಮಾಡಿದ್ದಾರೆ ಹೇಳಿ ನೋಡೋಣ, ಯಾರೇನೇನ್ ಮಾಡಿದ್ರು ಹೇಳು ಅಂದಾಗ, ಯಾರೇನೇನು ಮಾಡಿದ್ರು ಅಂತ ಹೇಳ್ತಾ ಹೋದ್ರೆ ಬಹಳ ಹೊತ್ತು ಹಿಡಿತದೆ. ಎಲ್ರೂ ಮಾಡಿದ ಒಂದು ತಪ್ಪು ಹೇಳ್ತೇನೆ ಅಂತ. ಎಲ್ರು 100ಕ್ಕೆ 100 ಜನ ಸೇರಿ ಒಂದು ದೊಡ್ಡ ತಪ್ಪು ಮಾಡಿದ್ದಾರೆ. ಏನು ಅಂತಂದ್ರೆ, ಸಂಧಾನಕ್ಕೆ ಅಂತ ಕೃಷ್ಣ ಬಂದಾಗ 100 ಮಂದಿ ಸೇರಿ ಅವನನ್ನು ಕಟ್ಟಿ ಹಾಕೋಣ ಅಂತ ಪ್ರಯತ್ನ ಮಾಡಿದ್ರಲ್ಲ, ನಿತ್ಯ ಮುಕ್ತನ ಬಂಧನಕ್ಕೆ ಪ್ರಯತ್ನ ಮಾಡಿದ್ದಾರೆ. ಇದಕ್ಕಿಂತ ಇನ್ನೇನ್ ತಪ್ಪು ಬೇಕು? ಒಂದ್ ಹೇಳ್ತೀನಿ ತಗೋ ಅಂತ. ಇನ್ನೂ ಒಂದ್ ಹೇಳ್ತೀನಿ ಬೇಕಾದ್ರೆ, ಕೃಷ್ಣ ಸಭೆಯಲ್ಲಿ ಕೂತ್ಕೊಂಡು ಉಪದೇಶ ಮಾಡ್ತಾ ಇದ್ದಾನೆ 100 ಮಂದಿಗೆ. ಮಾಡ್ತಿದ್ನಂತೆ ಕೃಷ್ಣನೇ ಬಂದು ಹೇಳಿದ ಅಂತಾನೆ ಭೀಮ. ಬಹಳ ಬೇಜಾರು ಮಾಡ್ಕೊಂಡು ಹೇಳಿದ್ದಾನೆ. 100 ಮಂದಿಯನ್ನು ಕೂಡಿಸ್ಕೊಂಡು ಉಪದೇಶ ಮಾಡ್ತಾ ಇದ್ರೆ ಆ ಮಾತಿಗೆ ಲಕ್ಷ್ಯ ಕೊಡದೆ ಅವಹೇಳನ ಮಾಡಿ ಒಬ್ಬೊಬ್ಬರೇ ಎದ್ದು ಹೋಗ್ಬಿಡೋದೇನು? ಕ್ಲಾಸ್ನಲ್ಲಿ ಟೀಚರ್ ಬಂದು ಪಾಠ ಶುರು ಮಾಡಿದ್ಕೊಳ್ಳಿ ಒಬ್ಬೊಬ್ಬರೇ ಎದ್ದು ಹೋಗ್ಬಿಟ್ರೆ ಏನು ಅವಮಾನ. ಹಿಂಗ್ ಮಾಡಿದ್ದಾರೆ ಕೃಷ್ಣನಿಗೆ. ಈ ಕೃಷ್ಣನಿಗೆ ಹಿಂಗ್ ಮಾಡಿದ್ದಾರೆ ಅಂತಂದ್ರೆ ಬೇರೆ ಮೇಷ್ಟ್ರುಗಳಿಗೆ ಉಪದೇಶ ಮಾಡಿದವ್ರಿಗೆ ಏನು ಮಾಡಿರ್ಲಿಕ್ಕೆ? ಇಂಥ ನೀತಿ ಕೃತ್ಯ ಮಾಡಿದ್ದಾರೆ. ಇದಕ್ಕಿಂತ ಸತ್ತಷ್ಟು ಮತ್ತೊಂದಿಲ್ಲ ಅವರಿಗೆ. ಕೃಷ್ಣನಿಗೆ ಇದಕ್ಕಿಂತ ಅವಮಾನ ಬೇಕೇನು? ಹೇಳ್ತಾ ಇದ್ರೆ ಹೇಳ್ಕೊತಾ ಇರ್ ನೀನು ಅಂತ ಹೇಳ್ಕೊಂಡು ಓಡ್ ಹೋಗ್ಬಿಟ್ರೆ ಆ ಕಡೆ ಒಬ್ರು ಉಳಿಲ್ಲ. 100ಕ್ಕೆ 100 ಜನ ಹೊರಗೆ ಬಂದಿದ್ದಾರಂತ. ಇನ್ನೇನು ಬೇಕು ಅಂತ. ಅದಕ್ಕಾಗಿ ನಾನು ಅವ್ರಿಗೆಲ್ಲ ಹಾಗೆ ಮಾಡಿದ್ದೀನಿ ಅಂತ ಹೇಳಿ ಹೇಳಿದ್ಮೇಲೆ ಸ್ವಲ್ಪ ಶಾಂತಳಾದ್ಲಂತೆ. ಆಮೇಲೆ ವ್ಯಾಸರು ಗಾಂಧಾರಿಗೆ ದಿವ್ಯ ದೃಷ್ಟಿ ಕೊಟ್ರಂತೆ. ದಿವ್ಯ ದೃಷ್ಟಿ ಕೊಟ್ರು. ನೀನ್ ನೋಡು ಮುಂದೆ ನಿನ್ನ ಸತ್ತ ಮಕ್ಕಳನ್ನೆಲ್ಲ ನೋಡು ನೀನು ಅಂತ ಕೊಟ್ರೆ, ತೇನ ದೃಷ್ಟ್ವಾ ಪ್ರೇತ ದೇಹಾನ್ ಸರ್ವಾಂಸ್ತತ್ರ ಸಮಾಕುಲ. ಆ ಪ್ರೇತ ದೇಹಗಳನ್ನೆಲ್ಲ ನೋಡಿದ್ಲು ಗಾಂಧಾರಿ. ರಣಭೂಮಿಯಲ್ಲಿ ಬಿದ್ದಂತಹ ಶವಗಳನ್ನೆಲ್ಲ ನೋಡಿದ್ಲಂತೆ. ಏನೇನ್ ಪರಿಸ್ಥಿತಿ ಆಗಿದೆ ಆ ತನ್ನ ಮಕ್ಕಳ ದೇಹ, ನರಿ ನಾಯಿಗಳು ತಿಂತಾ ಇರೋದು, ಇದನ್ನೆಲ್ಲ ನೋಡಿದ್ಲು. ಬಹಳ ಸಿಟ್ಟು ಬಂದು ಕೃಷ್ಣನಿಗೆ ಶಾಪ ಹಾಕಿಬಿಟ್ಲಂತೆ. ಈ ರೀತಿ ನನ್ನ ಮಕ್ಕಳಿಗೆ ದುರವಸ್ಥೆ ಬರ್ಲಿಕ್ಕೆ ಕೃಷ್ಣನೇ ಕಾರಣ. ಪಾಂಡವರಿಗೆಲ್ಲ ಬೆಂಬಲಿಗನಾಗಿ ನಿಂತುಕೊಂಡು ಅವನೇ ಇದಕ್ಕೆಲ್ಲ ಕಾರಣನಾಗಿದ್ದಾನಾದ್ರಿಂದ ಕೃಷ್ಣನ ವಂಶದವರು ಯಾದವರು ಕೂಡ ಪರಸ್ಪರ ಕಲಹ ಮಾಡಿಕೊಂಡು ಅವರು ಹೀಗೆ ಸತ್ತು ಹೋಗ್ಲಿ ಅಂತ ಆ ಕೃಷ್ಣನಿಗೆ ಶಾಪ ಹಾಕಿಬಿಟ್ಲು. ಎತ್ತರಕ್ಕೇರಿದ್ಲು ಪಾತಿವ್ರತ್ಯದಿಂದ ಗಾಂಧಾರಿ. ಕೊನೆಗೆ ಕೃಷ್ಣನಿಗೆ ಶಾಪ ಹಾಕಿ ಅಷ್ಟು ಕೆಳಗಡೆ ಬಿದ್ದ. ಈ ರೀತಿ ದಿವ್ಯ ದೃಷ್ಟಿ ಕೊಡ್ಬೇಕ್ಯಾಕೆ? ಅವಳಿಗೆ ಸಿಟ್ಟು, ಅದನ್ನೆಲ್ಲ ನೋಡಿದ್ರಿಂದ ಸಿಟ್ಟು ಬಂತು. ಸಿಟ್ಟು ಬರಿಸಿ ಇದೆಲ್ಲ ಯಾಕೆ ಮಾಡಿಸಿದ್ರು ವ್ಯಾಸರು ಅಂತಂದ್ರೆ, ಒಂದು ವೇಳೆ ಗಾಂಧಾರಿಗೆ ದಿವ್ಯ ದೃಷ್ಟಿ ಕೊಡದೆ ಹೋಗಿದ್ರೆ, ಅವಳು ಈ ತನ್ನ ಮಕ್ಕಳ ದುರವಸ್ಥೆ, ಸತ್ತ ಮೇಲಿನ ಆ ದೇಹದ ದುರವಸ್ಥೆ ನೋಡದೆ ಹೋಗಿದ್ರೆ, ಕೃಷ್ಣನಿಗೆ ಶಾಪ ಹಾಕದೆ ಹೋಗಿದ್ರೆ ಅವಳ ಪುಣ್ಯ ಹ್ರಾಸ ಆಗ್ತಾ ಇದ್ದಿಲ್ಲ. ಆ ಪುಣ್ಯ ಹಾಗೇ ಇದ್ದು ಎಂದಾದ್ರೂ ಆ ಪುಣ್ಯದ ಬಲದಿಂದ ಪಾಂಡವರನ್ನೆಲ್ಲ ಏನಾದ್ರೂ ಮಾಡಿಬಿಡ್ತಿದ್ದ ಅವಳು. ಆ ಹಾನಿ ಪಾಂಡವರಿಗೆ ಆಗಬಾರದು, ಅವಳ ಪುಣ್ಯ ಸ್ವಲ್ಪ ಹ್ರಾಸ ಆಗಬೇಕು ಅನ್ನೋ ದೃಷ್ಟಿಯಿಂದ ಕೃಷ್ಣನಿಗೆ ಶಾಪ ಹಾಕಿಸಿದ್ದ. ವ್ಯಾಸರೇ ದಿವ್ಯ ದೃಷ್ಟಿ ಕೊಟ್ಟು ಅದನ್ನೆಲ್ಲ ತೋರಿಸಿ ಸಿಟ್ಟು ಬರಿಸಿ ಇನ್ನು ಹೆಚ್ಚು ಉದ್ರೇಕ ಆಗುವ ಹಾಗೆ ಮಾಡಿ ಕೃಷ್ಣನಿಗೆ ಶಾಪ ಹಾಕಿಸಿದ್ರು. ಕೃಷ್ಣನಿಗೆ ಶಾಪ ಹಾಕಿದ್ರಿಂದ ಅವಳ ಪುಣ್ಯ ಎಲ್ಲ ಕೆಳಗಡೆ ಇಳಿದು. ಇಲ್ದಿದ್ರೆ ಎಷ್ಟು ಪುಣ್ಯ ಇತ್ತು ಅಂತಂದ್ರೆ, ಗಂಡನಾದ ಧೃತರಾಷ್ಟ್ರನನ್ನ ಮೀರಿದ ಪುಣ್ಯ ಇತ್ತಂತವಳು. ಗಂಡನಿಗಿಂತ ಮೀರಿಸಿ ಬಿಟ್ಟಿದ್ಲಂತೆ. ಆ ರೀತಿ ಆಗಬಾರದು. ಪತಿಗಿಂತ ಸ್ವಲ್ಪ ಪತ್ನಿಯರು ಅವರ ಪುಣ್ಯದಲ್ಲಿ ಎಲ್ಲದರಲ್ಲೂ ಕೂಡ ಕೆಳಗಿರಬೇಕು ಅನ್ನೋದನ್ನ, ಆ ನಿಯಮ ಪರಿಪಾಲನೆ ಆಗಲಿ ಅನ್ನೋ ದೃಷ್ಟಿಯಿಂದ ಶ್ರೀಕೃಷ್ಣ ಆ ರೀತಿ ಮಾಡಿದ. ವೇದವ್ಯಾಸ ದೇವರು ದಿವ್ಯ ದೃಷ್ಟಿ ಕೊಟ್ಟರು. ಆಮೇಲೆ ಅವಳ ಪುಣ್ಯ ಕಡಿಮೆ ಆಗಿ ಧೃತರಾಷ್ಟ್ರನಿಗಿಂತ ಸ್ವಲ್ಪ ಕಡಿಮೆ ಅಂತ ಅನಿಸಿದ್ಲಂತೆ. ಇಲ್ಲಿದ್ರೆ ಅಷ್ಟು ಪುಣ್ಯ ಇದ್ರೆ ಏನಾಗ್ತಿತ್ತೋ, ಪಾಂಡವ್ರನ್ನ ಏನು ಮಾಡಿಬಿಡ್ತಿದ್ಲು. ಇವನ್ನ ಬಿಟ್ಟುಬಿಡಿ, ಉಳಿದವ್ರನ್ನ ಏನಾದ್ರೂ ಅನಾಹುತ ಮಾಡಿಬಿಡ್ತಿದ್ಲು. ಧರ್ಮರಾಜನ ಬಟ್ಟೆ ಸಂಧಿ ನೋಡಿದ ಹಂಗೆ ಒಂದ್ಸಲ ಹಿಂಗೆ ಸಿಟ್ಟು, ಮಕ್ಕಳಿಲ್ವಲ್ಲ, ಒಂದ್ಸಲ ಎಡವಿದಾಗ ಬಿದ್ದಾಗ ಒಬ್ರು ಸಹಾಯಕ್ಕಿಲ್ಲ. ಅವಾಗೆಲ್ಲ ಸಿಟ್ಟು ಬರೋದು ಯಾರ ಮೇಲೆ? ಪಾಂಡವರ ಮೇಲೆ ಸಿಟ್ಟು ಬರ್ತಿತ್ತು. ಇವರಿಂದಾಗೆ ನನಗೀಗ ಒಂದು ಸಹಾಯ ಇಲ್ಲ ಅಂತ ಸಿಟ್ಟಾಗಿ ಒಂದ್ಸಲ ಕಣ್ಣು ಬಟ್ಟೆ ಬಿಚ್ಚಿ ಎಲ್ರನ್ನೂ ನೋಡಿಬಿಡ್ತಿದ್ರು. ಎಲ್ರು ಮೈಯೇ ಸುಟ್ಟು ಹೋಗ್ತಿತ್ತು. ಇದು ಆಗಬಾರದು ಅಂತ ಪುಣ್ಯ ಹ್ರಾಸ ಆಗ್ಲಿಕ್ಕೆ ಕೃಷ್ಣ ಹಾಗೆ ಮಾಡಿದನಂತೆ. ಆಮೇಲೆ ಎಲ್ರು ಅಂತ್ಯ ಸಂಸ್ಕಾರ ಮಾಡಿದ್ರು. ಅವರಿಗೆಲ್ಲ ಪ್ರಧಾನರಿಗೆ ಮಾಡಿದ್ರಂತೆ. ಉಳಿದವ್ರದ್ದೆಲ್ಲ ಹಂಗೆ ಬಿದ್ದು ಹೋಗಿತ್ತಂತ. ಅಷ್ಟು ಜನ ಸತ್ತಿದ್ರು.
ಕೆಲವರನ್ನ ನದಿಯಲ್ಲಿ ಹಾಕಿದ್ರಂತೆ, ಕೆಲವರಿಗೆ ದಹನ ಮಾಡಿದ್ರಂತೆ. ಆಮೇಲೆ ಪಾಂಡವರು ತಮ್ಮವರಿಗೆ ಅತಿ ಬೇಕಾದವರಿಗೆಲ್ಲ ಮಾಡ್ಲಿಕ್ಕೆ ಗಂಗಾ ನದಿಗೆ ಹೋಗಿ ಅಲ್ಲಿ ಎಲ್ರಿಗೂ ತಿಲತರ್ಪಣ ಕೊಡ್ತಾ ಇದ್ದಾರೆ. ಗಂಗಾ ನದಿಯಲ್ಲಿ ತಮ್ಮವರಿಗೆಲ್ಲ ತಿಲತರ್ಪಣ ಕೊಡುವಾಗ ಕುಂತಿ ಬಂದು ಧರ್ಮರಾಜನಿಗೆ ಹೇಳಿದಂತೆ, ಕರ್ಣನಿಗೂ ತಿಲತರ್ಪಣ ಕೊಡ್ರಿ ಅಂತ. ಕರ್ಣನಿಗೆ ಯಾಕೆ ಅಂತ, ಕರ್ಣನಿಗೆ ಯಾಕೆ ಅಂದ್ರೆ ನಿಮ್ಮ ಅಣ್ಣ ಅಂತ ಆವಾಗ ಹೇಳಿ. ನಿಮ್ಮ ಅಣ್ಣ ಅವನು, ನನಗೆ ಮೊದಲು ಹುಟ್ಟಿದವನು ಅಂತ ಸುದ್ದಿ ತಿಳಿತು. ಅಯ್ಯೋ ಎಂಥ ಕೆಲಸ ಆಗೋಯ್ತು, ಮೊದಲೇ ಹೇಳಿದ್ರೆ ನಾ ಯುದ್ಧನೇ ಮಾಡ್ತಿದ್ದಿಲ್ಲ ಅಂತ. ಅದಕ್ಕೆ ಹೇಳಿಲ್ಲ, ಅವ್ರು ಹೇಳಿದ್ರೆ ಗ್ಯಾರಂಟಿ ಯುದ್ಧ ಆಗ್ತಿತ್ತು. ಅಷ್ಟು ಸೂಕ್ಷ್ಮ ಧರ್ಮರಾಜ. ಆವಾಗ ಶಾಪ ಹಾಕಿದನಂತೆ, ಎಲ್ಲಾ ಸ್ತ್ರೀಯರಿಗೆ ಶಾಪ ಹಾಕಿಬಿಟ್ನಂತೆ. ಹೆಣ್ಣು ಮಕ್ಕಳು, ಈ ಕುಂತಿ ದೇವಿ ಈ ರಹಸ್ಯವನ್ನ ಇದುವರೆಗೆ ಒಳಗಡೆ ಇಟ್ಕೊಂಡು ಕೂತಿದ್ಲು, ಆದ್ರಿಂದ ಇಷ್ಟೆಲ್ಲ ಅನಾಹುತ ಆಯ್ತು. ಮೊದಲೇ ಹೇಳಿದ್ರೆ ಈ ಅನಾಹುತ ಆಗ್ತಿದ್ದಿಲ್ಲ. ಆದ್ರಿಂದ ಇನ್ನು ಮೇಲೆ ಹೆಣ್ಣು ಮಕ್ಕಳ ಹೃದಯದಲ್ಲಿ ರಹಸ್ಯ ನಿಲ್ದೇ ಹೋಗ್ಲಿ ಅಂತ ಶಾಪ ಹಾಕಿಬಿಟ್ಟರು. ಆದ್ರಿಂದ ಅವತ್ತಿನಿಂದ ಹೆಣ್ಣು ಮಕ್ಕಳಲ್ಲಿ ಯಾವ ಗುಟ್ಟನ್ನು ಹೇಳಲಿಕ್ಕೆ ಹೋಗ್ಬಾರ್ದು. ಗುಟ್ಟು ಅಂತಿದ್ರೆ ಅವರು ಹಂಗೆ ಮಾಡ್ತಾರೆ, ಇದು ಗುಟ್ಟು ಯಾರಿಗೆ ಹೇಳ್ಬೇಡ್ರಿ ಅಂತಲೇ ಎಲ್ಲರೂ ಸುದ್ದಿ ಹೋಗ್ಬಿಡ್ತಾರೆ. ಈ ರೀತಿ ಧರ್ಮರಾಜ ಶಾಪ ಹಾಕಿಬಿಟ್ನಂತೆ. ಶಶಾಪ ಸರ್ವನಾರೀಣಾಂ ಗುಹ್ಯಂ ಹೃದಯ ನತಿಷ್ಠತು ಹಾಮಾತಸ್ತವ ಧೃತ್ಯೈವ ವಯಂ ಸರ್ವೇ ಭೃಶಂ ಹತಾಹ. ಎಷ್ಟು ಧೈರ್ಯಶಾಲಿ ನೀನು, ಈ ಗುಟ್ಟನ್ನು ಹಂಗೆ ಇಟ್ಟುಕೊಂಡು ನಿನ್ನ ಮಗನ ಜೊತೆ ಯುದ್ಧ ಮಾಡ್ತಾ ಇದ್ರು ಕೂಡ ಅದನ್ನ ಹಂಗೇ ಒಳಗಿಟ್ಟುಕೊಂಡು ನಮ್ಮನ್ನೆಲ್ಲ ಕೊಂದು ಹಾಕಿದಿ. ಜ್ಯೇಷ್ಠಂ ಪಿತೃಸಮಂ ಹತ್ವ ಪ್ರತಿಪತ್ಸ್ಯಾಮ ಕಾಂಗತಿಂ. ನಮಗೆ ಜ್ಯೇಷ್ಠ ಭ್ರಾತ, ಅವನನ್ನು ಕೊಂದು ಬಿಟ್ಟುವಲ್ಲ, ಪಿತೃ ಸಮಾನ ಅವನು ಅಂತ ಹೇಳಿ ಬಹಳ ದುಃಖಪಟ್ಟ. ಆಮೇಲೆ ಕೃಷ್ಣ ಬಂದು, ನಾರದರು ಬಂದು, ಕೃಷ್ಣನೂ ಬಂದು ಧರ್ಮರಾಜನಿಗೆ ಬುದ್ಧಿವಾದ ಹೇಳ್ತಾರೆ. ಕರ್ಣ ಸತ್ತ ಅಂತ ನೀನ್ಯಾಕೆ ಅಷ್ಟು ದುಃಖ ಪಡ್ತಿದ್ದಿ? ಅವನೇನು ಭಾರಿ ಒಳ್ಳೆಯವನು ಅಂತ ತಿಳ್ಕೊಂಡಿದ್ದೀಯೇನು? ಅವನು ಎಷ್ಟು ದುರ್ಯೋಧನನ ಮೇಲೆ ಪಕ್ಷಪಾತ ಮಾಡಿಕೊಂಡಿದ್ದ. ಮೊದಲು ನಾನು ಹೋಗಿ ಹೇಳಿದ್ದೀನಿ, ಕರ್ಣನಿಗೆ ಹೇಳಿದ್ದೀನಿ ನಾನು, ನೀನು ನಮ್ಮ ಅಣ್ಣ ಕರ್ಣ ಅಂತ ಇಷ್ಟು ವ್ಯಥೆ ಪಡ್ತಾ ಇದ್ದೀಯಲ್ಲ. ಕರ್ಣನಿಗೆ ಮೊದಲೇ ಗೊತ್ತಿತ್ತು ನೀನ್ ಅವನ ತಮ್ಮ ಅಂತ. ಅವನ ಅಣ್ಣ ಅಂತ ಈಗ ಗೊತ್ತಾಯ್ತು ನಿನಗೆ, ನೀನ್ ಅವನ ತಮ್ಮ ಅಂತ ಮೊದಲೇ ಗೊತ್ತಿತ್ತು. ಗೊತ್ತಿದ್ರು ಏನಂತಾನೆ ಗೊತ್ತೇನು? ಇಲ್ಲ, ನಾನು ದುರ್ಯೋಧನನ ಕಡೆನೇ ಸೇರೋದು, ಅವ್ರು ನನ್ನ ತಮ್ಮಂದ್ರಾದ್ರೂ ಪರವಾಗಿಲ್ಲ, ನಾನು ಅವನ ಕಡೆನೇ ಸೇರ್ತೇನೆ ಅಂತ ಇಷ್ಟು ಹಠ ಮಾಡಿದವನು. ಅವನ ಬಗ್ಗೆ ನೀನ್ ಯಾಕೆ ಅನುಕಂಪೆ ಮಾಡ್ತಿ ಅಂತ ನಾರದರು ಮತ್ತು ಕೃಷ್ಣ ಹೇಳಿ ಸಮಾಧಾನ ಪಡಿಸಿದ್ರು. ಆಮೇಲೆ ಇವರಿಗೆ ಪಟ್ಟಾಭಿಷೇಕ ಮಾಡ್ತಾರೆ. ಧರ್ಮರಾಜನಿಗೆ ಪಟ್ಟಾಭಿಷೇಕ ಮಾಡಿದ್ರು ವ್ಯಾಸ ಕೃಷ್ಣರು ಸೇರಿ. ಭೀಮನನ್ನ ಯುವರಾಜ ಅಂತ ಮಾಡಿದ್ರು. ಇವರು ಪಟ್ಟಾಭಿಷಿಕ್ತರಾಗಿ ಕೂತಿದ್ದಾರೆ. ಬಹಳ ಸಂತೋಷದ ಸಂದರ್ಭ. ಸಂತುಷ್ಟರಾಗಿ ಕೂತಾಗ ಇದ್ದಕ್ಕಿದ್ದ ಹಾಗೆ ಒಬ್ಬ ಸನ್ಯಾಸಿಗಳು ಬಂದ್ರಂತೆ. ಒಬ್ಬ ಸನ್ಯಾಸಿ ಬಂದು, ನೀವೇನೋ ಪಟ್ಟಾಭಿಷೇಕ ಮಾಡಿಕೊಂಡು ನಾವು ರಾಜ ಯುವರಾಜ ಆದ್ರಿ ಅಂತ ಆಗಿದ್ದೇವೆ ಅಂತ ಸಂತೋಷ ಪಡ್ತಿದ್ದೀರಿ, ಆದ್ರೆ ಬ್ರಾಹ್ಮಣರೆಲ್ಲ ಸೇರಿ ನಿಮ್ಮನ್ನು ಬೈತಿದ್ದಾರೆ ಅಂತ ಹೇಳ್ಬಿಟ್ರು. ಎಲ್ಲಾ ಬ್ರಾಹ್ಮಣರು ನಿಮ್ಮನ್ನ ನಿಂದೆ ಮಾಡ್ತಾ ಇದ್ದಾರೆ. ಯುಧಿಷ್ಠಿರಂ ಗರ್ಹಯಾಮಾಸ ವಿಪ್ರಾಹ ತ್ವಾಂ ಗರ್ಹಯಂತೀತಿ ಸುಪಾಪಶೀಲಂ. ಇಂಥ ಯುದ್ಧ ಮಾಡಿ ಪಾಪದ ಕೆಲಸ ಮಾಡಿ ಬಂಧು ಬಾಂಧವರನ್ನ ಹಿರಿಯರನ್ನ ಕೊಂದಿ ಈ ರೀತಿ ನಿನ್ನನ್ನ ಎಲ್ಲಾ ಬ್ರಾಹ್ಮಣರು ಬೈತಾ ಇದ್ದಾರೆ, ಇಂಥ ಕೆಲಸ ಮಾಡಿದೆಯಂತೆ ಅಂತ ಆ ಸನ್ಯಾಸಿ ಹೇಳಿದ. ಬಂದು ಭೀಮನಿಗೆ ಬಹಳ ದುಃಖ ಆಗೋಯ್ತು. ಅಯ್ಯೋ, ಈ ರೀತಿ ಎಲ್ಲಾ ಬ್ರಾಹ್ಮಣರ ಕೈಯಿಂದ ಶಾಪ ಹಾಕಿಸ್ಕೊಳ್ಳೋ ಕೆಲಸ, ಬೈಸ್ಕೊಳ್ಳೋ ಕೆಲಸ ಮಾಡಿಬಿಟ್ನಲ್ಲ ನಾನು ಅಂತ ತುಂಬಾ ದುಃಖ ಪಡ್ತಿದ್ದಾನೆ. ಶ್ರುತ್ವೈವ ತದ್ದುಃಖಿತ ಆಶು ಧರ್ಮಜಂ. ಆಮೇಲೆ ಅಷ್ಟೊತ್ತಿಗೆ ಬ್ರಾಹ್ಮಣರು ಬಂದ್ರು, ಪಟ್ಟಾಭಿಷೇಕ ಅಂತ ಅಂದ್ಕೊಳ್ಳಿ ಅವರೆಲ್ಲ ಬಂದ್ರು. ಕೈ ಜೋಡಿಸಿ ಕೇಳಿದ, ಏನ್ ತಪ್ಪು ಮಾಡಿದೀನಿ, ನೀವೆಲ್ಲ ಬೈತಿದ್ದೀರಂತಲ್ಲ, ಏನ್ ಆಶ್ಚರ್ಯ, ಯಾರು ಹೇಳಿದ್ರು ನಿನಗೆ ನಾವು ಬೈತಿದ್ದೀವಿ ಅಂತ? ನಾವೇ ಹಾಕಿ ನಿನ್ನನ್ನು ಬೈಯೋಣ, ಹೊಗಳಿಕ್ಕೆ ಬಂದಿದ್ದೀವಿ ನಾವು. ಯಾರು ಹೇಳಿದ್ರು ಅಂದ್ರೆ, ಈ ಸನ್ಯಾಸಿಗಳು ಹೇಳಿದ್ರು, ನೀವೆಲ್ಲ ಬೈತಿದ್ರಂತೆ, ಇವ್ರ ಹತ್ರ ಬೈದ್ರಂತೆ ನೀವು. ಹೆಂಗ್ ಚುಚ್ಚಿಕೊಡೋರು ಹೆಂಗಿರ್ತಾರೆ. ತನಗ್ ಬೈಬೇಕಾಗಿದೆ, ತಾನೇ ಬೈದ್ ಸುಮ್ನೆ ಬೈದ್ರೆ ಯಾರು ಸುಮ್ನೆ ಇರ್ತಾರೆ? ಅದಕ್ಕೆ ಅವರೆಲ್ಲ ನೀನು ಬೈತಿದ್ರು ಅಂತ ಇನ್ನೊಬ್ಬರ ಮೇಲೆ ಹಾಕಿ ಹೇಳೋರು ಇರ್ತಾರೆ. ತಮ್ಮ ಕೆಲಸ ಆಗ್ಬೇಕಾಗಿದ್ರೆ ಇನ್ನೊಬ್ಬರ ಮೇಲೆ ಹಾಕೋದು ಹೇಳೋದು. ಹಿಂಗೆ ಯತಿಗೆ ತಾನು ಬೈಬೇಕಾಗಿದೆ ಧರ್ಮರಾಜನ್ನ. ಅದಕ್ಕೆ ಬ್ರಾಹ್ಮಣರೆಲ್ಲ ನಿನ್ನ ಹಿಂಗ್ ಬೈತಿದ್ರು ಅಂತ ಅನುವಾದ ಮಾಡಿ ಬಂದ್ಬಿಟ್ಟ. ಅದು ಗೊತ್ತಾಗಿ ಹೋಯ್ತು ಬ್ರಾಹ್ಮಣರಿಗೆ, ನಮ್ಮ ಮೇಲೆ ಅಪವಾದ ಹಾಕಿದ ಇವನು ಈ ಸನ್ಯಾಸಿ ಅಂತ ಗೊತ್ತಾಗಿ ಅವರೆಲ್ಲ ಶಾಪ ಹಾಕಿಬಿಟ್ರಂತೆ ಸತ್ತು ಹೋಗುವಂತ. ಆ ಬ್ರಾಹ್ಮಣರ ಶಾಪದಿಂದ ಅವನು ಸುಟ್ಟು ಬೂದಿ ಆಗಿಬಿಟ್ಟಂತೆ. ಭಸ್ಮೀಭವಾಶ್ವೇವ ತತಸ್ವಿತೀರಿತೆ. ಸುಟ್ಟು ಬೂದಿ ಆಗುವಂತ ಸುಟ್ಟು ಬೂದಿ ಆಗಿಬಿಟ್ಟು. ಆಮೇಲೆ ಧರ್ಮರಾಜನಿಗೆ ಇನ್ನೊಂದು ಚಿಂತೆ ಆಯ್ತು. ಬ್ರಾಹ್ಮಣರು ಬೈದಿದ್ರೋ ಏನೋ ಅಂತ ಒಂದು ಸಂದೇಹ ಇರ್ತದೆ. ಅವನು ಯಾವಾಗ್ಲೂ ಸಂದೇಹ ಸ್ವಭಾವ. ಬ್ರಾಹ್ಮಣರು ಅಂದ್ರೆ ನಾವೇನ್ ಬೈದಿಲ್ಲ ಬಿಟ್ಟಿಲ್ಲ ಅಂದ್ರೂ ಬೈದಿದಾರೋ ಏನೋ ಅಂತ ಅಂದೇ ಅನ್ನಿಸ್ತದೆ. ಅದೊಂದು ಸಂದೇಹ ಇತ್ತು. ಈಗ ತನ್ನ ಮನೆಯಲ್ಲಿ ಒಬ್ಬ ಯತಿಯ ಮರಣ ಆಯ್ತಲ್ಲ ಅಂತ ಇನ್ನೂ ದುಃಖಪಟ್ಟ. ಯಾರೋ ಒಬ್ಬ ಸನ್ಯಾಸಿ ಬಂದು ನನ್ನ ಮನೆಯಲ್ಲಿ ಪ್ರಾಣ ಬಿಟ್ಟ. ಸನ್ಯಾಸಿಗಳು ದುಃಖ ಪಡಬಾರದಂತೆ, ಅವರು ಕಣ್ಣೀರ್ ಹಾಕಬಾರದು, ಬೇಜಾರು ಮಾಡ್ಕೊಳ್ಬಾರ್ದು, ಅಂಥದ್ದು ಸತ್ತೇ ಹೋಗಿಬಿಟ್ನಲ್ಲ, ಎಂಥ ದುಃಖ ಬಂತಪ್ಪ ನಮಗೆ ಪಟ್ಟಾಭಿಷೇಕ ಆದ ಕೂಡಲೇ ಅಂತ ಇನ್ನಷ್ಟು ದುಃಖಪಟ್ಟ.
ಆಗ ಕೃಷ್ಣ ಬಂದು ಆ ಧರ್ಮರಾಜನಿಗೆ ಹೇಳ್ತಾ ಇದ್ದಾನೆ, ಈ ಯತಿ ಯಾರು ಅಂತ ತಿಳ್ಕೊಂಡಿದ್ದಿ ನೀನು? ಇವನೊಬ್ಬ ರಾಕ್ಷಸ. ಅವನ ಹೆಸರು ಚಾರ್ವಾಕ ಅಂತ. ಚಾರ್ವಾಕ ಅನ್ನೋ ರಾಕ್ಷಸ ದುರ್ಯೋಧನನ ಸ್ನೇಹಿತ. ದುರ್ಯೋಧನ ಸತ್ತದ್ದಕ್ಕೆ ನಿನ್ನ ಮೇಲೆ ಸಿಟ್ಟು ಬಂದಿದೆ, ನಿನ್ನ ಬೈಬೇಕು ಅಂತ ಬಂದಿದ್ದಾನೆ. ನೇರವಾಗಿ ತನಗೇ ಬೈಲಿಕ್ಕೆ ಧೈರ್ಯ ಇಲ್ಲ, ಬ್ರಾಹ್ಮಣರು ಹಿಂಗ್ ಬೈತಿದ್ರು ಅಂತ ಹೇಳಿ ಅವ್ರ ಮೇಲೆ ಹಾಕಿ ನಿನ್ ಬೈದಿದ್ದಾನೆ ಅಷ್ಟೇನೆ. ಆದ್ರಿಂದ ಅವನು ಯತಿ ಸತ್ತ ಅಂತ ನೀನು ತಿಳ್ಕೊಬೇಡ, ರಾಕ್ಷಸ ಸತ್ತ ಅಂತ ತಿಳ್ಕೊ. ಇವನು ರಾಕ್ಷಸನೇ, ಇವನು ಈ ರೂಪದಿಂದ ಬಂದಿದ್ದಾನೆ ಅಂತ ಹೇಳಿ ಸಮಾಧಾನ ಪಡಿಸ್ತಾನೆ. ಆಮೇಲೆ ಏನೇ ಆಗ್ಲಿ ಇವನಿಗೆ ಸ್ವಲ್ಪ ಅನುಮಾನ ಸ್ವಭಾವ ಆದ್ರಿಂದ ಬ್ರಾಹ್ಮಣರು ಬೈದಿಲ್ಲ ಅಂತ ಆದ್ರೂ ಅವನಿಗೆ ಶುರುವಾಯ್ತು, ಓಹ್ ನಾನು ಯುದ್ಧ ಮಾಡಿದ್ರಿಂದ ಅಧರ್ಮ ಆಯ್ತೋ ಏನೋ, ಇಷ್ಟೆಲ್ಲ ಜೀವನಾಶ ಆಯ್ತು ಅಂತ ವಿಷಾದ ಯೋಗ ಶುರುವಾಯ್ತು ಧರ್ಮರಾಜನಿಗೆ. ಇನ್ನಕ್ಕೆ ಅರ್ಜುನನಿಗೆ ಮೊದಲು ಬಂದಿತ್ತು, ಇವನಿಗೆ ಆಮೇಲೆ ಬಂತು ವಿಷಾದ ಯೋಗ. ಅಯ್ಯೋ ಅಧರ್ಮ ಆಯ್ತಲ್ಲ ಅಂತ ಬಂದಾಗ ಕೃಷ್ಣ ಇವರೆಲ್ಲ ಎಷ್ಟು ಬುದ್ಧಿವಾದ ಹೇಳಿದ್ರು ಕೇಳಲಿಲ್ಲ. ಇವರೆಲ್ಲ ನೀವೆಲ್ಲ ಬಾಂಧವ್ಯದಿಂದ ನನಗೆ ಸುಮ್ಮನೆ ಕಣ್ಣೀರು ಒರೆಸ್ತಿದ್ದೀರಷ್ಟೇನೆ, ಇದು ಅಧರ್ಮನೇ, ನೀವೆಲ್ಲ ನಮ್ಮ ಬಳಗದವರು ಅಂತ ನನ್ನನ್ನ ಮುಚ್ಚಿಟ್ಟು ಈ ರೀತಿ ಹೇಳ್ತಾ ಇದ್ದೀರಿ ಅಂತ ಅಂದಾಗ ಕೃಷ್ಣ ಅಂತಾನೆ, ಹಾಗಾದ್ರೆ ನಾನು ಹೇಳೋದಿಲ್ಲ, ನಾನು ಹೇಳಿದ್ರೆ ಬಾಂಧವ್ಯದಿಂದ ನೀನು ಸುಳ್ಳು ಹೇಳ್ತಿದ್ದಿ ಅಂತ ನನ್ನ ಮೇಲೆ ಅನುಮಾನ ನಿನಗೆ. ಧರ್ಮಯುದ್ಧ ಅಂತ ಹೇಳಿದ್ರು ಅವನಿಗೆ ಅಧರ್ಮ ಅಂತ ಅನುಮಾನ ಧರ್ಮರಾಜನಿಗೆ. ಕೃಷ್ಣ ಧರ್ಮ ಯುದ್ಧ, ಇದು ಧರ್ಮನೇ ಆಯಿತು, ನಿನಗೇನು ಅಧರ್ಮ ಇಲ್ಲ ಅಂತಂದ್ರು ಕೃಷ್ಣನ ಮಾತಿನ ಮೇಲೆ ಅನುಮಾನ. ಇವರೆಲ್ಲ ಕೃಷ್ಣನಿಗೆ ಸೋದರತ್ತೆ ಮಕ್ಕಳು, ಸುಮ್ಮನೆ ಸಮಾಧಾನ ಪಡಿಸಲಿಕ್ಕೆ ಹೇಳ್ತಿದ್ದಾನೇನೋ ಅಂತ ಅವನ ಭಾವನೆ.